ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಸ್ನೇಹಿತ ಕ್ರಾಂತಿ ಮಾತಾಡ್ತಾ ಇರೋದು. ಎಲ್ರಿಗೂ ಕ್ರಾಂತಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇಂದಿನ ಈ ವಿಡಿಯೋದಲ್ಲಿ PCDAR ಮತ್ತು CAR ಅಂತ ಬರುತ್ತೆ. ಸೊ ಶಾರ್ಟ್ಕಟ್ ಆಗಿ ಹೇಳೋದಾದರೆ APC ಅಂತ ಬರುತ್ತೆ. ಸೊ ಈ APC ಪ್ರಶ್ನೆ ಪತ್ರಿಕೆಯನ್ನು 2024ರಲ್ಲಿ ಆಗಿತ್ತು. ಈ ಪ್ರಶ್ನೆ ಪತ್ರಿಕೆಯಲ್ಲಿನ ಒಂದು ಪ್ರಮುಖ 10 ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ. ಇದು 360 ಡಿಗ್ರಿ ಅನಾಲಿಸಿಸ್ ಇರುತ್ತೆ. ಸೊ ವಿಡಿಯೋದಲ್ಲಿ ನಿಮಗೆ ಹೋಗ್ತಾ ಹೋದಾಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಇದು DRPC ACRPC ಏನಿರುತ್ತಲ್ಲ, ಸೊ ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಅಷ್ಟೇ ಇರುತ್ತೆ. ಇಲ್ಲಿ ಅಕ್ಕನ ಬಳಗದವ್ರು ಬಂದು ಸರ್ ನಮ್ಮ ಫೋಟೋ ಹಾಕಿದ್ದೀರಾ ನಮಗೂ ಬರುತ್ತೆ ಅಂತ ತಿಳ್ಕೊಕ್ಕೆ ಹೋಗ್ಬೇಡ್ರಿ. ಇಲ್ಲಿನ ಇದು DRPC CRPC ನಿಮಗೆ ಬರಲಿಲ್ಲ ಅಂತಂದ್ರೂ ಇಲ್ಲಿನ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇ ಪ್ರಶ್ನೆ ಯಾವ ಥರ ಇದೆ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಪ್ರಶ್ನೆ ಯಾವ ಥರ ಇದೆ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಜಲಸಂಚಾರ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇ ಆಪ್ಷನ್ ಏನಿದೆ ಎ ಬೀಡೋ, ಎರಡನೇದು ಗೆಲಿಲಿಯೋ, ಮೂರನೇದು ಸಿ ಗ್ಲೋನಾಸ್ ಅಂತ ಇದೆ, ಡಿ ನಾವಿಕ್ ಅಂತ ಇದೆ. ಸೊ ಪೆನ್ ಸೈಜ್ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ. ಸೊ ಇದರೊಳಗೆ ಸರಿಯಾದ ಆನ್ಸರ್ ಯಾವುದಾಗುತ್ತೆ, ನಿಮ್ಗೆ ನೀವೇ ಆನ್ಸರ್ ನೀವು ಮಾಡ್ಕೋಬೋದು, ಮೈಂಡಲ್ಲಿ ಮಾಡಿಸ್ಕೊಳ್ರಿ. ಸೊ ಇದಕ್ಕೆ ಆನ್ಸರ್ ಯಾವುದಾಗತ್ತಂದರೆ ನಾವಿಕ್ ಆಗುತ್ತೆ. ಸೊ ಆನ್ಸರ್ ಯಾವುದು ನಾವಿಕ್. ಇಂಗ್ಲೀಷಲ್ಲಿ ಕೂಡ ಇಂಗ್ಲೀಷ್ ನೋಡೋರು ಇಂಗ್ಲೀಷಲ್ಲಿ ನೋಡ್ಕೋಬೋದು. ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ನಾವಿಕ್ ಅಂತ ಆಗುತ್ತೆ. ಸೊ ಇದು ಬೀಡೋ ಯಾವ ದೇಶದ್ದು, ಗೆಲಿಲಿಯೋ ಯಾವ ದೇಶದ್ದು, ಗ್ಲೋನಾಸ್ ಯಾವ ದೇಶದ್ದು ಅಂತ ಕೆಳಗೆ ಎಲ್ಲ ಇದೆ. ಸೊ ಬೀಡೋ ಯಾವುದು ಚೀನಾದು ಬರುತ್ತೆ, ಚೀನಾ ಅಂತ ಬರುತ್ತೆ. ಗೆಲಿಲಿಯೋ ಯಾವುದು ಬರುತ್ತೆ ಯುರೋಪಿಯನ್ ಯೂನಿಯನ್ ಎಂದು ಬರುತ್ತೆ. ಗ್ಲೋನಾಸ್ ರಷ್ಯಾದ ಬರುತ್ತೆ. ಸೊ ಎಲ್ಲ ಕೆಳಗಡೆ ಇದೆ, ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾವಿಕ್ ಅಂತ ಅಂದರೆ ಏನು. ಸೊ ನಾವಿಕ್ ಅಂತ ಅಂದರೆ ಏನು. ಸೊ ನೋಡ್ರಿ, ನಾವಿಕ್ ಅಂತಂದರೆ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್ ಅಂತ ಬರುತ್ತೆ. ಸಂಪೂರ್ಣ ಮಾಹಿತಿ ಇದರ ಬಗ್ಗೆ ತಿಳ್ಕೊಳ್ರಿ. ನಾವಿಕ್ ಅಂತಂದ್ರೇನು. ನಾವಿಕ್ ಎನ್ನುವುದು ಭಾರತದ ಸ್ವದೇಶಿ ಉಪಗ್ರಹ ಆಧಾರಿತ ನ್ಯಾವಿಗೇಷನ್ ವ್ಯವಸ್ಥೆಯಾಗಿದೆ. ಇದನ್ನು ಯಾರು ಅಭಿವೃದ್ಧಿ ಮಾಡಿದ್ರು ಅಂತ ಕೇಳ್ಬೋದು. ಇದನ್ನು ಯಾರು ಅಭಿವೃದ್ಧಿ ಮಾಡಿದ್ರು ಅಂದರೆ ಇಸ್ರೋ ಸಂಸ್ಥೆ ಅಭಿವೃದ್ಧಿ ಮಾಡುತ್ತೆ. ಸೊ ಇದರ ಹಳೆಯ ಹೆಸರು ಏನಂತ ಕೇಳ್ಬೋದು. ಇದರ ಹಳೆಯ ಹೆಸರು IRNSS ಅಂತ ಬರುತ್ತೆ. ಸೊ IRNSS ಅಂದರೆ ಏನು. IRNSS ಅಂದರೆ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಸೊ ಇದ್ರ ಫುಲ್ ಫಾರ್ಮ್ ನೆನ್ಬಿಟ್ಕೊಡ್ರಿ. ಇದರ ಹಳೆಯ ಹೆಸರು ಏನಾಗಿತ್ತು IRNSS. ಸೊ ಇದಿಷ್ಟು ಈ ಮಾಹಿತಿ. ಇನ್ನು ಪ್ರಮುಖ ತಾಂತ್ರಿಕ ಅಂಶಗಳಂತ ಅಂದರೆ ಇಲ್ಲಿ ಉಪಗ್ರಹಗಳ ಸಂಖ್ಯೆ ಟೋಟಲಾಗಿ 7 ಇದ್ದಾವೆ. 7 ಉಪಗ್ರಹಗಳು ಕಾರ್ಯನಿರ್ವಹಿಸ್ತವೆ. ಇಲ್ಲಿ ಪ್ರಮುಖ 3 ಉಪಗ್ರಹಗಳು ಏನಿದಾವಲ್ಲ ಜಿಯೋ ಸ್ಟೇಷನರಿ ಆಗಿರುತ್ತೆ, ಅಂದರೆ ಭೂಸ್ಥಿರ ಉಪಗ್ರಹಗಳು. ಇನ್ನು 4 ಉಪಗ್ರಹಗಳು ಏನಿದಾವಲ್ಲ ಜಿಯೋ ಸಿಂಕ್ರೋನಸ್ ಅಂತ ಬರುತ್ತೆ, ಭೂ ಸಮಕಾಲಿಕ ಅಂತ ಬರುತ್ತೆ. ಅಂದರೆ ಈ ಭೂ ಸಮಕಾಲಿಕ ಕಕ್ಷೆಯಲ್ಲಿ ಇರ್ತಾವ್ರಿ ಇವು. ಇನ್ನು ಇದರ ವ್ಯಾಪ್ತಿ ಅಂತ ಬಂದರೆ ಭಾರತದ ಸಂಪೂರ್ಣ ಭೂಭಾಗ ಮತ್ತು ಭಾರತದ ಗಡಿಯಿಂದ ಹೊರಕ್ಕೆ ಅಂದರೆ ಹೊರಗೆ 1500 ಕಿಲೋಮೀಟರ್ವರೆಗೆ ಇವು ಏನು ಮಾಡ್ತೈತಿ, ಕಾರ್ಯನಿರ್ವಹಿಸ್ತೈತಿ. ಯಾವುದು ನಾವಿಕ್. ಇನ್ನು ಇದ್ರ ಏನು ಕೆಲಸ ಏನು ಮಾಡ್ತೈತಿ ರೀ, ಇದ್ರ ಸೇವೆ ಏನು, ಕಾರ್ಯ ಏನು ಅಂತಂದರೆ SPS ಅಂತ ಬರುತ್ತೆ, RS ಅಂತ ಬರುತ್ತೆ. ಏನು SPS ಅಂದರೆ ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸ್ ಅಂತ ಬರುತ್ತೆ. ಇದು ಸಾಮಾನ್ಯ ನಾಗರಿಕ ಬಳಕೆದಾರರಿಗೆ ಇರುವಂಥ ಮುಕ್ತ ಸೇವೆಯಾಗೈತಿ. ಸೊ ಇಷ್ಟು ನೆನ್ಪಿಟ್ಕೊಡ್ರಿ. ಇನ್ನು RS ಅಂತ ಬರುತ್ತೆ, ಇದು ರಿಸ್ಟ್ರಿಕ್ಟೆಡ್ ಸರ್ವಿಸ್ ಅಂತ ಬರುತ್ತೆ. ಇದು ಕೇವಲ ಏನು ರಕ್ಷಣಾ ಇಲಾಖೆ, ಅಂದರೆ ರಕ್ಷಣಾ ಇಲಾಖೆ ಮಿಲಿಟ್ರಿ, ಸೊ ಈ ಥರ ಎಲ್ಲ ಬರುತ್ತೆ. ಸೊ ಅಧಿಕೃತ ಸರ್ಕಾರಿ ಸಂಸ್ಥೆಗಳಿಗಾಗಿ ಇರುವಂಥ ಎನ್ಕ್ರಿಪ್ಟ್ ಮಾಡಿದಂಥ ಸೇವೆಯಾಗಿದೆ. ಸೊ ಇವೆರಡು ಮಾಹಿತಿ ನೆನ್ಪಿಟ್ಕೊಡ್ರಿ. ಇನ್ನು ಇತರ ದೇಶಗಳ ನ್ಯಾವಿಗೇಷನ್ ವ್ಯವಸ್ಥೆಗಳು ಅಲ್ಲಿ ಮೇಲೆ ಹೇಳ್ತಾ ಇದೆ. ಸೊ ಇಲ್ಲಿದೆ ನೋಡ್ರಿ ಎಲ್ಲ ಮಾಹಿತಿ. ಸೊ ಇಲ್ಲಿ ನೋಡ್ರಿ, ಇತರ ದೇಶಗಳ ನ್ಯಾವಿಗೇಷನ್ ವ್ಯವಸ್ಥೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇವುಗಳನ್ನು ನೆನಪಿಡಿ. ಸೊ GPS ಯಾವ ದೇಶದ್ದು ಅಂತಂದರೆ ಅಮೆರಿಕ ದೇಶದ್ದು. ಇನ್ನು ಗ್ಲೋನಾಸ್ ಅಂತ ಬಂದರೆ ರಷ್ಯಾ ದೇಶದ್ದು. ಗೆಲಿಲಿಯೋ ಅಂತಂದರೆ ಯುರೋಪಿಯನ್ ಯೂನಿಯನ್ದು. ಇನ್ನು ಬೀಡೋ ಅಂತ ಬಂದರೆ ಚೀನಾ. QZSS ಅಂತಂದರೆ ಜಪಾನ್. ಇದೊಂದು ಪ್ರಾದೇಶಿಕ ವ್ಯವಸ್ಥೆ ಆಗೈತಿ. ಇನ್ನು ನಾವಿಕ್ನ ವಿಶೇಷತೆ ಮತ್ತು ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಬೇಕ್ರಿ.
ಅಂದರೆ ನಾವಿಕ್ ಇದೇನೋ ನಮ್ಮ ಸ್ವದೇಶಿ ತಂತ್ರಜ್ಞಾನ ಆಗೈತಿ. ಒಂದು ಟೈಮ್ದೊಳಗೆ ಏನಾಗಿತ್ತು, ಕಾರ್ಗಿಲ್ ಯುದ್ಧ ನಡೀತಿತ್ತು. ಈ ಕಾರ್ಗಿಲ್ ಯುದ್ಧ ಐತಲ್ಲ, ಈ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅಮೇರಿಕ ಏನು ಮಾಡ್ತೈತಿ, GPS ಮಾಹಿತಿ ನೀಡಲು ನಿರಾಕರಿಸಿದ ನಂತರ ಏನು ಮಾಡ್ತೈತಿ, ನಮ್ಮ ಭಾರತ ಏನೈತಿಲ್ಲ ಸ್ವಂತ ವ್ಯವಸ್ಥೆಯನ್ನು ಅಭಿವೃದ್ಧಿ ಪಡಿಸಕ್ಕೆ ಒಂದು ನಿರ್ಧಾರ ಮಾಡುತ್ತೆ. ಸೊ ಇನ್ನೊಬ್ಬರ ಮೇಲೆ ಭಾಳ ಅತಿ ಹೆಚ್ಚು ಡಿಪೆಂಡ್ ಆಗಕ್ಕೆ ಹೋಗಬಾರ್ದು. ಸೊ ಅದೇ ರೀತಿ ನಮ್ಮ ಭಾರತ ಏನೈತಿ ಸ್ವದೇಶಿ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡ್ತು. ನಿಮ್ಮ ಲೈಫಲ್ಲೂ ಕೂಡ ಈ ರೀತಿ ಅಳವಡಿಕೆ ಮಾಡ್ಕೋಬೇಕು. ಇನ್ನು ನಿಖರತೆ ಏನೋ ಬರುತ್ತೆ. ನಿಖರತೆ ಅಂದರೆ ಇದು ಭಾರತೀಯ ಉಪಖಂಡದಲ್ಲಿ ಇದು GPS ಹೆಚ್ಚಿನ ನಿಖರತೆಯನ್ನು ನೀಡುತ್ತೆ. ಸೊ GPS ಯಾವ ದೇಶದ್ದು, ಅಮೇರಿಕಾದ್ದು. ಸೊ ನೆನ್ಪಿಟ್ಕೊಳ್ರಿ. ಇನ್ನು ಇದ್ರ ಬಳಕೆ ವಿಪತ್ತು ನಿರ್ವಹಣೆ, ಮೀನುಗಾರರಿಗೆ ಹವಾಮಾನ ಮುನ್ಸೂಚನೆ ತಿಳಿಸುತ್ತೆ, ವಾಹನ ಟ್ರ್ಯಾಕಿಂಗು, ಮೊಬೈಲ್ ಫೋನ್ಗಳಲ್ಲಿ ನಕ್ಷೆಗಳಿಗಾಗಿ ಇದನ್ನು ಬಳಸ್ತಾರೆ. ಸೊ ಇದಿಷ್ಟು ಮಾಹಿತಿ. ಇನ್ನು ಗಮನಿಸಬೇಕಾದ ಅಂಶ ಅಂತಂದರೆ ಇದು ಪ್ರಧಾನಿ ಮೋದಿಯವರು ಏನದಾರಲ್ಲ, ಈ ವ್ಯವಸ್ಥೆಗೆ ಭಾರತೀಯ ಮೀನುಗಾರರು ಮತ್ತು ನಾವಿಕರ ಗೌರವಾರ್ಥವಾಗಿ ನಾವಿಕ್ ಅಂತ ಹೆಸರಿಟ್ಟಾರ್ರಿ. ನಾವಿಕ್ ಅಂತ ಈ ಹೆಸರಿಟ್ಟಾರೆ. ಇದಿಷ್ಟು ಈ ಮಾಹಿತಿಯಾಗಿತ್ತು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇನ್ನೂ ಇದೆ. ಸೊ ಇಲ್ಲಿ ಅದರ ಬಗ್ಗೆ ನಾನು ಕೊಟ್ಟಿದ್ದೀನಿ, ಒಂದು ಇಮೇಜ್ ಕೊಟ್ಟಿದ್ದೀನಿ. ಸೊ GPS ಅಮೇರಿಕಾ, ಗ್ಲೋನಸ್ ರಷ್ಯಾ, ಬಿಡೋ ಚೀನಾ, ಗೆಲಿಲಿಯೋ ಯುರೋಪಿಯನ್ ಯೂನಿಯನ್ ಅಂತ ಬರುತ್ತೆ, QZSS ಜಪಾನ್ ಬರುತ್ತೆ, IRNSS ನಮ್ಮ ಇಂಡಿಯಾ ಬರುತ್ತೆ. ಸೊ ಇದು ರೀನೇಮ್ ಆಗಿ ಏನಾಗಿದೆ, ನಾವಿಕ್ ಅಂತ ಆಗಿದೆ. ಓಕೆನಾ. ಇನ್ನು ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ? ಸೊ ಮೊದಲನೇ ಪ್ರಶ್ನೆ ಆಪ್ಷನ್ ಏನಿದೆ, ಆಪ್ಷನ್ ಎ ಕುಗ್ಗುತ್ತಿರುವ ಪರ್ವತ ಹಿಮನದಿಗಳು, ಆಪ್ಷನ್ ಬಿ ಸಾಗರದ ಆಮ್ಲೀಕರಣ, ಆಪ್ಷನ್ ಸಿ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು, ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆಯನ್ನು ವೇಗಗೊಳಿಸುವುದು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ? ಅಂದರೆ ಮಾನ್ಸೂನ್ ಮಳೆ ಏನೈತಲ್ಲ ಜೂನ್ನಲ್ಲಿ ಸಂಭವಿಸುವುದು. ಇದೊಂದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ. ಸೊ ಇಂಗ್ಲೀಷಲ್ಲಿ ಕೂಡ ಇದೆ. ಇಂಗ್ಲೀಷ್ ನೋಡೋರು ಇಂಗ್ಲೀಷ್ ಕೂಡ ನೋಡ್ಕೋಬಹುದು. ಇಲ್ಲಿದೆ ಅದರ ಬಗ್ಗೆ ಮಾಹಿತಿ. ಸೊ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಜೂನ್ ತಿಂಗಳಿನಲ್ಲಿ ಮುಂಗಾರು ಮಳೆ ಏನಿದೆಯಲ್ಲ, ಮಾನ್ಸೂನ್ ಪ್ರಾರಂಭವಾಗುವುದು ಭಾರತದ ನೈಸರ್ಗಿಕ ಹವಾಮಾನದ ಚಕ್ರ, ನ್ಯಾಚುರಲ್ ವೆದರ್ ಸೈಕಲ್ ಆಗಿದೆ. ಸೈಕಲ್ನ ಒಂದು ಭಾಗವಾಗಿದ್ರಿ. ಇನ್ನು ಸಾಮಾನ್ಯ ವಿದ್ಯಮಾನ, ಇದು ಒಂದು ಸಾಮಾನ್ಯ ವಿದ್ಯಮಾನವೇ ಹೊರತು ಹವಾಮಾನ ಬದಲಾವಣೆಯ ಭಾಗವಲ್ಲ, ಅಂದರೆ ಕ್ಲೈಮೇಟ್ ಚೇಂಜ್ನ ಒಂದು ಪರಿಣಾಮವಲ್ಲ. ಇನ್ನು ಉಳಿದ ಆಯ್ಕೆಗಳ ವಿವರಣೆ ಅಂತ ಬಂದರೆ, ಪರ್ವತ ಹಿಮನದಿಗಳ ಕುಸಿತ ಅಂದರೆ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಹಿಮನದಿಗಳು ಕರಗ್ತವೆ ಹೊರತು ಈ ಹವಾಮಾನ ಬದಲಾವಣೆ ನೇರ ಸಂಕೇತ ಆಗೈತೆ ಅಂತ ಹೇಳಿದ್ದಾರೆ ಇದ್ರೊಳಗೆ. ಇನ್ನು ನೆಕ್ಸ್ಟ್ ಓಷಿಯನ್ ಆಸಿಡಿಫಿಕೇಶನ್ ಅಂತ ಬರುತ್ತೆ. ಸಾಗರದ ಆಮ್ಲೀಕರಣ ಅಂದರೆ ವಾತಾವರಣದಲ್ಲಿನ CO2 ಅಂತ ಇದಿಲ್ಲ, ಕಾರ್ಬನ್ ಡೈಆಕ್ಸೈಡು, ಈ ಸಾಗರಗಳು ಹೀರಿಕೊಳ್ಳುವುದರಿಂದ ಸಾಗರದ ನೀರು ಏನಾಗುತ್ತೆ, ಆಮ್ಲೀಯವಾಗುತ್ತೆ. ಸೊ ಇದು ಸಮುದ್ರದ ಜೀವಿಗಳ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ. ಇನ್ನು ಆಕ್ಸಲಿಟರಿಂಗ್ ಐಸ್ ಮೆಲ್ಟ್ ಇನ್ ಗ್ರೀನ್ಲ್ಯಾಂಡ್ ಅಂದರೆ ಗ್ರೀನ್ಲ್ಯಾಂಡಲ್ಲಿ ಮಂಜುಗಡ್ಡೆ ಕರಗುವಿಕೆಯಿಂದ ಆಪ್ಷನ್ ಇತ್ತು. ಸೊ ಧ್ರುವ ಪ್ರದೇಶಗಳೇನಿರ್ತಲ್ಲ, ಇದು ಗ್ರೀನ್ಲ್ಯಾಂಡಲ್ಲಿ ಧ್ರುವ ಪ್ರದೇಶಗಳ ಕಡೆ ಐತಿ. ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ವೇಗವಾಗಿ ಕರಗುತ್ತಿರುವುದು ಸಮುದ್ರ ಮಟ್ಟ ಏರಿಕೆಗೆ ಕಾರಣವಾಗುತ್ತಿದೆ. ಸೊ ಇದಕ್ಕೆ ಆನ್ಸರ್ ಏನು, ಆಪ್ಷನ್ ಸಿ ಅಂತ ನೆನ್ಪಿಟ್ಕೊಡ್ರಿ. ಇನ್ನು ಮತ್ತೆ ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ ನೋಡೋಣ. ಇಲ್ಲಿ ನೋಡ್ರಿ, ಹವಾಮಾನ ಬದಲಾವಣೆ ಪ್ರಮುಖ ಅಂಶಗಳಂತ ಇದಾವೆ ಕ್ಲೈಮೇಟ್ ಚೇಂಜ್ಗೆ. ಕೀ ಪಾಯಿಂಟ್ಸ್ ಆನ್ ಕ್ಲೈಮೇಟ್ ಚೇಂಜ್ ಅಂದರೆ ಗ್ರೀನ್ ಹೌಸ್ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಕಾರ್ಬನ್ ಡೈಆಕ್ಸೈಡು CO2, ಮೀಥೇನ್ CH4, ನೈಟ್ರಸ್ ಆಕ್ಸೈಡ್ N2O. ಸೊ ನಂತ ಈ ಅನಿಲಗಳೇನದಾವಲ್ಲ ತಾಪಮಾನವನ್ನು ಹೆಚ್ಚಿಸ್ತಾ ಇವೆ. ಇನ್ನು ಕ್ಯೋಟೋ ಪ್ರೋಟೋಕಾಲ್ ಅಂತ ಬರುತ್ತೆ. ಕ್ಯೋಟೋ ಪ್ರೋಟೋಕಾಲ್ ಇದೇನು ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು 1997ರಲ್ಲಿ ಒಂದು ಮಾಡಿಕೊಂಡಂಥ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ. ಇನ್ನು ಪ್ಯಾರಿಸ್ ಒಪ್ಪಂದ ಅಂತ ಬರುತ್ತೆ. ಪ್ಯಾರಿಸ್ ಒಪ್ಪಂದ ಏನು ಹೇಳುತ್ತೆ, ಇದು ಪ್ಯಾರಿಸ್ ಒಪ್ಪಂದ ನೋಡ್ರಿ. ಪ್ಯಾರಿಸ್ ಒಪ್ಪಂದ ಏನಿದೆಯಲ್ಲ 2015ರಲ್ಲಾಗುತ್ತೆ ಪ್ಯಾರಿಸ್ ಅಗ್ರಿಮೆಂಟ್. ತಾಪಮಾನ ಏರಿಕೆಯನ್ನು ಕೈಗಾರಿಕಾ ಪೂರ್ವ ಮಟ್ಟಕ್ಕಿಂತ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಂದರೆ ಸಾಧ್ಯವಾದರೆ 1.5 ಡಿಗ್ರಿ ಸೆಲ್ಸಿಯಸ್ಗೆ ಇರಿಸುವ ಗುರಿಯನ್ನು ಹೊಂದೈತಿ. ಸೊ
ಇದಿಷ್ಟು ಮಾಹಿತಿ. ಇನ್ನು IPCC ಅಂತ ಬರುತ್ತೆ. ಅಂದರೆ IPCC ಫುಲ್ ಫಾರ್ಮ್ ಕೂಡ ಕೇಳ್ಬೋದು. ಇಂಟರ್ ಗೌರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಬರುತ್ತೆ. ಇದು ಏನು ಕೆಲಸ ಮಾಡುತ್ತೆ ಅಂದರೆ, ಸೊ ನೋಡ್ರಿ, ಇದು ಹವಾಮಾನ ಬದಲಾವಣೆಯ ಕುರಿತು ವೈಜ್ಞಾನಿಕ ವರದಿಗಳನ್ನು ನೀಡುವ ವಿಶ್ವಸಂಸ್ಥೆಯ ಪ್ರಮುಖ ಸಂಸ್ಥೆ ಆಗೈತಿ. ಸೊ ಈ IPCC ಬಗ್ಗೆ ಕೂಡ ನೆನ್ಪಿಟ್ಕೊಡ್ರಿ. ಇದು ಸ್ಥಾಪನೆ ಆದ ವರ್ಷ ಕೇಳ್ರಿ, ನೆನಪಿಟ್ಕೊಡ್ರಿ. ಈ ಸ್ಥಾಪನೆಯ ಬಗ್ಗೆ ತಿಳ್ಕೊಡ್ರಿ. ಇನ್ನು ಇದರ ಹೆಡ್ ಕ್ವಾರ್ಟರ್ ಕೂಡ ನೆನ್ಪಿಟ್ಕೊಡ್ರಿ. ಸರ್ಚ್ ಮಾಡ್ರಿ ನೋಡೋಣ. ಇಲ್ಲಿ ನೋಡ್ರಿ, ಗ್ರೀನ್ ಹೌಸಸ್ ಗ್ಯಾಸಸ್ ಅಂತ ಕೊಟ್ಟಿದ್ದೀನಿ, ಚಿತ್ರ ಕೊಟ್ಟಿದ್ದೀನಿ ನೋಡ್ರಿ. ಯಾವ್ಯಾವ ಗ್ರೀನ್ ಹೌಸಸ್ ಗ್ಯಾಸಸ್ಸು ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಗ್ರೀನ್ ಹೌಸಸ್ ಅಲ್ಲ, ಹಸಿರು ಮನೆ ಅನಿಲ ಅಲ್ಲ ಅಂತ ಕೇಳ್ತಾರೆ. ಸೊ ಇಲ್ಲಿದೆ ನೋಡ್ರಿ, ಮೀಥೇನ್ ಆಗುತ್ತೆ, ನೈಟ್ರಸ್ ಆಕ್ಸೈಡ್ ಇದೆ, N2O, CO2 ಇದೆ, ಕಾರ್ಬನ್ ಡೈಆಕ್ಸೈಡು, ಓಜನ್ O3 ಇದೆ, ಇನ್ನು ಕ್ಲೋರೋಫ್ಲೋರೋ ಕಾರ್ಬನ್ ಇದೆ, CFC, ಕಾರ್ಬನ್ ಮೊನಾಕ್ಸೈಡ್ ಇದೆ, CO, ಇನ್ನು ಸಲ್ಫರ್ ಡೈಆಕ್ಸೈಡ್ ಇದೆ, SO2. ಸೊ ಇವೆಲ್ಲ ಏನು ಗ್ರೀನ್ ಹೌಸಸ್ ಗ್ಯಾಸಸ್. ಸೊ ಇಷ್ಟು ನೆನ್ಪಿಟ್ಕೊಳ್ರಿ. ಇನ್ನು ನೆಕ್ಸ್ಟ್ ಮಾಹಿತಿ ಇಲ್ಲಿ ನೋಡ್ರಿ, ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಬರುತ್ತೆ. ಸೊ ಇದ್ರ ನಿಮಗೆ ಏನು ಕೇಳ್ಬೋದು ಅಂದರೆ, ಎಕ್ಸಾಮಲ್ಲಿ ಅತಿ ಹೆಚ್ಚಾಗಿ ಯಾವುದು ಕಂಡು ಬರುತ್ತೆ ಅಂದರೆ ಕ್ರೊನಾಲಜಿಕಲ್ ಆರ್ಡರಲ್ಲಿ ಕೇಳ್ಬೋದು. ಅತಿ ಹೆಚ್ಚು ಯಾವುದು, ಅತಿ ಕಡಿಮೆ ಯಾವುದು. ಸೊ ಇದೊಂದು ಟೇಬಲ್ ಕೊಟ್ಟಿದ್ದೀನಿ. ಅತಿ ಹೆಚ್ಚಾಗಿ ಕಂಡುಬರೋದಂದರೆ ಕಾರ್ಬನ್ ಡೈಆಕ್ಸೈಡು, ಅದನಂತರ ಮೀಥೇನು, ನೈಟ್ರಸ್ ಆಕ್ಸೈಡು, ಹೈಡ್ರೋಫ್ಲೋರೋ ಕಾರ್ಬನ್ಸು, ಇನ್ನು ಫ್ಲೋರೋ ಕಾರ್ಬನ್ಸು, ಫ್ಲೋರೋ ಕಾರ್ಬನ್ಸ್ ಅಂತ ಇದೆ, ಇನ್ನು ಸಲ್ಫರ್ ಹೆಕ್ಸಾಫ್ಲೋರೈಡ್ ಅಂತ ಬರುತ್ತೆ. ಸೊ ಇದ್ರ ಮಾಹಿತಿ ಇದಷ್ಟು ಐತಿ, ನೋಡ್ಕೊಳ್ರಿ. ಇನ್ನು ಹಸಿರು ಮನೆ ಅನಿಲಗಳನ್ನು ನಾವು 2 ರೀತಿಯಲ್ಲೇ ಕಾಣ್ಬೋದು. ಸೊ ಅಂದರೆ ಒಟ್ಟು ಕೊಡುಗೆ ಯಾರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಅಂತಂದರೆ, ಕಾಂಟ್ರಿಬ್ಯೂಷನ್, ವಾತಾವರಣದಲ್ಲಿ ಅನಿಲದ ಪ್ರಮಾಣವನ್ನು, ಕ್ವಾಂಟಿಟಿ ಎಷ್ಟಿದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಅಂದರೆ ಇದು ನಾವು ಏರಿಕೆ ಕ್ರಮದೊಳಗೆ ಕೇಳಿದ್ರೆ ಅಂದರೆ ಇಲ್ಲಿ ನೋಡ್ರಿ, CFC, ನೈಟ್ರಸ್ ಆಕ್ಸೈಡು, ಮೀಥೇನು, ಕಾರ್ಬನ್ ಡೈಆಕ್ಸೈಡ್, ಈ ಥರ ನೆನ್ಪಿಟ್ಕೊಡ್ರಿ. ಇನ್ನು ಇಳಿಕೆ ಕ್ರಮದಲ್ಲಿ ಕೇಳಿದಾಗ ಕಾರ್ಬನ್ ಡೈಆಕ್ಸೈಡು, ಮೀಥೇನು, ನೈಟ್ರಸ್ ಆಕ್ಸೈಡು, CFC. ಸೊ ಈ ಥರ ನೆನ್ಪಿಟ್ಕೊಡ್ರಿ. ಅಂದರೆ ಈ ಸರಳ ಉದಾಹರಣೆ ಅಂತಂದರೆ, ಇವಾಗ ನಿಮ್ಮ ಹತ್ರ ₹1 ಇದೆ, ₹1 ಒಂದು 100 ನಾಣ್ಯಗಳದಾವ ಅಂತ ತಿಳ್ಕೊಡ್ರಿ, ಚಿಲ್ಲರ್. ಸೊ ಇನ್ನು ₹2000 ಒಂದು ನೋಟು ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ಸಂಖ್ಯೆ ಅಥವಾ ಕೊಡುಗೆ ವಿಷಯಕ್ಕೆ ಬಂದರೆ ₹1 ನಾಣ್ಯಗಳೇ ಹೆಚ್ಚಾಗ್ತಾವ್ರಿ. ಅಂದರೆ CO2 ಜಾಸ್ತಿ ಆಗುತ್ತೆ. ಇನ್ನು ಇಲ್ಲಿ ನಾನು ಅದಕ್ಕೆ ಕೊಟ್ಟಿದ್ದೆ, ಅಂದರೆ GWP ಅಂದರೆ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಬರುತ್ತೆ. ಅಂದರೆ ಯಾರು ಅತಿ ಹೆಚ್ಚು ಶಕ್ತಿಶಾಲಿ ಅಂತ ಬರುತ್ತೆ. ಅಂದರೆ ಅತಿ ಹೆಚ್ಚು ಶಕ್ತಿಶಾಲಿ ಅಂತಂದರೆ ಯಾವುದು, ಈ ಸಲ್ಫರ್ ಹೆಕ್ಸಾಫ್ಲೋರೈಡ್ ಅಂತ ಬರುತ್ತೆ. ಇದು ಏನಿದು ಏರಿಕೆ ಕ್ರಮದಲ್ಲಿ ಕೇಳಿದಾಗ ಕಡಿಮೆಯಿಂದ ಹೆಚ್ಚಿಗೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಫಸ್ಟ್ ಬರುತ್ತೆ, ಮೀಥೇನು, ನೈಟ್ರಸ್ ಆಕ್ಸೈಡು, CFC, ಇನ್ನು ಸಲ್ಫರ್ ಹೆಕ್ಸಾಫ್ಲೋರೈಡ್. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಇಳಿಕೆ ಕ್ರಮದಲ್ಲಿ ಇದು ಕೊಟ್ಟದರಿ, ಇದನ್ನು ಕೂಡ ನೆನ್ಪಿಟ್ಕೊಡ್ರಿ. ಇನ್ನು ಇಲ್ಲಿ ಪರೀಕ್ಷೆಯಲ್ಲಿ ಇನ್ನು ಎಲ್ಲಿಬಿಟ್ಟೆ ನೋಡ್ರಿ, ಸರಳ ಉದಾಹರಣೆ ಮೇಲೆ, ಅಂದರೆ ಅವಾಗ ಉದಾಹರಣೆಯಲ್ಲಿ ಮೇಲೆ ಹೇಳಿದ ಹಾಗೆ ಒಂದು ಉದಾಹರಣೆ ಅಂತೆ, ₹1 ನಾಣ್ಯಕ್ಕಿಂತ ₹2000 ನಾಣ್ಯಗಳ ಒಂದು ನೋಟು ಸಲ್ಫರ್ ಹೆಕ್ಸಾಫ್ಲೋರೈಡ್ ಅಂತ ಏನಿದೆಯಲ್ಲ, ಅತಿ ಹೆಚ್ಚು ಶಕ್ತಿಯನ್ನು ಹೊಂದಿದೆ. ಅಂದರೆ ಒಂದು ಸಲ್ಫರ್ ಹೆಕ್ಸಾಫ್ಲೋರೈಡ್ ಏನಿದೆಯಲ್ಲ ಅಣುವು ಸಾವಿರಾರು ಕಾರ್ಬನ್ ಡೈಆಕ್ಸೈಡ್ ಅಣುಗಳಿಗೆ ಸಮವಾಗುತ್ತೆ. ಅತಿ ಹೆಚ್ಚು ಶಕ್ತಿಶಾಲಿ ಅಂತ ಕೇಳಿದ್ರೆ ಸೊ ಈ ಥರ ಉತ್ತರ ನೀವು ನೀಡಬೇಕು. ಇಲ್ಲಿದೆ ನೋಡ್ರಿ, ಇವೆರಡು ನೆನ್ಪಿಟ್ಕೊಡ್ರಿ. ಇನ್ನೊಮ್ಮೆ ವಿಡಿಯೋ ಪಾಸ್ ಮಾಡಿ ನೀವು ಇದನ್ನ ನೋಡ್ಕೋಬಹುದು. ಇನ್ನು 3ನೇ ಪ್ರಶ್ನೆ ಏನಿದೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ? ನೋಡ್ರಿ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ರಿನ್ಯೂವೇಬಲ್ ಎನರ್ಜಿ. ಸೊ ಇದು ಎಕ್ಸಾಮ್ಸ್ಗೆ ಪಕ್ಕಾ ಇಂಪಾರ್ಟೆಂಟು, ಒಂದಲ್ಲ ಒಂದು ರೀತಿ ಕೇಳ್ತಾರೆ. ಸೊ ಆಪ್ಷನ್ ಎ ಉಬ್ಬರ ಬೆಳೀತದ ಶಕ್ತಿ, ಆಪ್ಷನ್ ಬಿ ನೈಸರ್ಗಿಕ ಅನಿಲ, ಆಪ್ಷನ್ ಸಿ ಪವನ ಶಕ್ತಿ, ಆಪ್ಷನ್ ಡಿ ಸೌರಶಕ್ತಿ. ಸೊ ಟೈಡಲ್ ಎನರ್ಜಿ, ನ್ಯಾಚುರಲ್ ಗ್ಯಾಸ್, ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ? ನ್ಯಾಚುರಲ್ ಗ್ಯಾಸ್ ಆಗುತ್ತೆ. ಇಲ್ಲಿ ಏನದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿವರಣೆ ಏನಿದೆ ನೋಡ್ತಾ ಹೋಗ್ರಿ. ನೈಸರ್ಗಿಕ ಅನಿಲ ಯಾಕೆ ನವೀಕರಿಸಲಾಗದ ಇಂಧನ ಅಂತ ಹೇಳ್ಬೋದು. ನೈಸರ್ಗಿಕ ಅನಿಲ ಏನಿದೆಯಲ್ಲ ಒಂದು ಪಳೆಯುಳಿಕೆ ಇಂಧನ ಆಗಿದೆ, ಫಾಸಿಲ್ ಫ್ಯೂಯಲ್ ಆಗಿದೆ. ಇದು ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಅಡಿಯಲ್ಲಿ ಹೂತು ಹೋದ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಉಂಟಾಗುತ್ತದೆ.
ನಾವು ಇದನ್ನ ಬಳಸಿದ ವೇಗದಲ್ಲಿ ಇದು ಮರುಪೂರ್ಣಗೊಳ್ಳುವುದಿಲ್ಲ. ಅಂದ್ರೆ ಮರುಪೂರ್ಣಗೊಳ್ಳಲು ಸಾಧ್ಯವಿಲ್ಲದ ಕಾರಣ ಇದನ್ನ ನವೀಕರಿಸಲಾಗದ ಇಂಧನ ಅಂತ ಕರಿತೀವಿ. ಅಂದ್ರೆ ನಾವು ಯೂಸ್ ಮಾಡಿದಾಗೆ ಖಾಲಿ ಆಗತ್ತೆ, ವಾಪಸ್ ಹುಟ್ಕೊಳ್ಳಲ್ಲ. ಸೊ ಅದಕ್ಕೆ ಏನಂತ ಕರೀತಾರೆ, ನವೀಕರಿಸಲಾಗದ ಇಂಧನ ಅಂತ ಕರೀತಾರೆ. ಇನ್ನು ಆಯ್ಕೆಗಳ ವಿಶ್ಲೇಷಣೆ ಅಂತ ಬಂದ್ರೆ ಅಲ್ಲಿ ಏನಿದ್ದು ಸೋಲಾರ್ ಎನರ್ಜಿ ಅಂತ ಇತ್ತು. ಸೋಲಾರ್ ಎನರ್ಜಿ, ಸೋಲಾರ್ ಎನರ್ಜಿ ಅಂದ್ರೆ ಇದು ಸೂರ್ಯನ ಬೆಳಕಿನಿಂದ ಪಡೆಯುವಂತ ಶಕ್ತಿ ಆಗೈತಿ. ಇದು ಎಂದಿಗೂ ಮುಗಿಯದ ಮೂಲ ಆಗೈತ್ರಿ. ಸಣ್ಣ ಮಕ್ಳಿಗೆ ಕೂಡ ಗೊತ್ತಿರುತ್ತೆ. ಸೊ ಸೋಲಾರ್ ಎನರ್ಜಿ ಅಂತ ಇದು ನೆನ್ಪಿಟ್ಕೊಡ್ರಿ. ಇನ್ನ ಗಾಳಿ ಶಕ್ತಿ ಅಂತ ಬಂದ್ರೆ ವಿಂಡ್ ಎನರ್ಜಿ, ಗಾಳಿ ಯಂತ್ರಗಳ ವಿಂಡ್ ಮಿಲ್ಸ್ ಅಂತ ಬರ್ತಾವ. ದೊಡ್ಡ ದೊಡ್ಡ ಗುಡ್ದಾಗ ಬ್ಲೂ ಕಲರ್ ಬರ್ರ ತಿರುಗ್ತಿರ್ತಾವ, ನೋಡಿರ್ಬೇಕು ನೀವು. ಸೊ ಇಂಥವೆಲ್ಲ ನೋಡಿರ್ತೀರ. ಇದರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇದು ಪರಿಸರ ಸ್ನೇಹಿ ಮತ್ತು ನವೀಕರಿಸಬಹುದಾದ ಮೂಲ ಆಗೈತಿ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನ ಉಬ್ಬರವಿಳಿತದ ಶಕ್ತಿ, ಟೈಡಲ್ ಎನರ್ಜಿ ಅಂತ ಬರುತ್ತೆ. ಸಮುದ್ರ ಅಲೆಗಳ ಏರಿಳಿತದಿಂದ, ಸಮುದ್ರದೊಳಗ ಅಲೆಗಳು ಏರಿಳಿತ ಆಗ್ತಿರ್ತಾವಲ್ಲ, ಅದನ್ನ ಉಪಯೋಗ ಮಾಡಿಕೊಂಡು ಟೈಡಲ್ ಎನರ್ಜಿಯನ್ನ ಯೂಸ್ ಮಾಡುತ್ತಾರೆ. ಟೈಡಲ್ ಎನರ್ಜಿ ಇದು ಕೂಡ ನವೀಕರಿಸಬಹುದಾದ ಒಂದು ಇಂಧನ ಆಗೈತಿ. ಇನ್ನ ಪ್ರಮುಖ ವ್ಯತ್ಯಾಸಗಳಂತ ಬಂದ್ರೆ ಏನ್ರಿ ಪ್ರಮುಖ ವ್ಯತ್ಯಾಸ ಅಂತಂದ್ರೆ ಏನು? ನವೀಕರಿಸಬಹುದಾದಕ್ಕೂ ನವೀಕರಿಸಲಾಗದ ಇಂಧನಕ್ಕೂ ರಿನ್ಯೂವಲ್, ನಾನ್ ರಿನ್ಯೂವಲ್ ಅಂದ್ರೆ ಏನ್ ಡಿಫ್ರೆನ್ಸ್ ಏನಂತ ಬಂದ್ರೆ, ಈ ಪ್ರಕೃತಿಯಲ್ಲಿ ಮುಗಿಯುವುದಿಲ್ರಿ. ಒಟ್ಟ ಎಟ್ ಯೂಸ್ ಮಾಡಿದ್ರಿ ಮಾಡ್ರಿ ಇರತ್ತವೆ. ಆದ್ರೆ ಇವು ಬಳಕೆ ಆದಂತ ಎಟ್ ಯೂಸ್ ಮಾಡ್ತೀವಲ್ಲ ಅಷ್ಟು ಖಾಲಿನೇ ಆಗ್ತಾವ. ಇವು ಯಾವು ನವೀಕರಿಸಲಾಗದ ನಾನ್ ರಿನ್ಯೂವಲ್ ಎನರ್ಜಿ ನಾವು ಬಳಕೆ ಮಾಡ್ದಂಗ್ ಖಾಲಿ ಆಗ್ತಾವ. ಇವು ಪ್ರಕೃತಿಯಲ್ಲಿ ಅಕ್ಷಯವಾಗಿರುತ್ತವೆ ಅಂದ್ರೆ ಖಾಲಿ ಆಗಲ್ಲ. ಉದಾಹರಣೆಗೆ ಸೌರ, ಸೂರ್ಯನ ಶಕ್ತಿ, ಸೂರ್ಯನ ಬೆಳಕು ಅಂತ ಬರುತ್ತೆ. ಗಾಳಿ, ಜಲಶಕ್ತಿ, ಜೈವಿಕ ರಾಶಿ. ಸೊ ಖಾಲಿ ಆಗಲ್ಲ. ಇನ್ನ ಇಲ್ಲಿ ಉದಾಹರಣೆ ಅಂತ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಯುರೇನಿಯಂ ಇವು ಬಳಕೆ ಮಾಡ್ದಂಗ ಖಾಲಿ ಆಗ್ತಾವ್ರಿ. ಇವುಗಳನ್ನ ಸಾಂಪ್ರದಾಯೇತರ ಶಕ್ತಿ ಅಂತ ಕೂಡ ಕರೀತಾರೆ ನೋಡ್ರಿ. ಸಾಂಪ್ರದಾಯಿಕ ಶಕ್ತಿ ಮೂಲಗಳಂತಾರೆ. ಇವುಗಳನ್ನ ಸಂಪ್ರದಾಯ ಬದ್ಧ ಶಕ್ತಿ ಮೂಲಗಳು ಅಂತ ಕೂಡ ಕರೀತಾರೆ. ಇನ್ನ ನೆನ್ಪಿಟ್ಕೊಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನಿಲಗಳ ಬಗ್ಗೆ ಕೇಳಿದಾಗ ಬಯೋಗ್ಯಾಸ್ ನವೀಕರಿಸಬಹುದಾದ ಶಕ್ತಿ ಆದ್ರೆ ನೈಸರ್ಗಿಕ ಅನಿಲ ಅನ್ನೋದು ನವೀಕರಿಸಲಾಗದ ಶಕ್ತಿ ಆಗೈತಿ. ಸೊ ಎಕ್ಸಾಮ್ಸ್ ಅಲ್ಲಿ ನೀವು ಯಾಕಡೆ ಏನಾರು ಮಾಡಕ್ ಹೋಗಿ ಒಂದು ಮಾರ್ಕ್ಸ್ ಮಿಸ್ ಮಾಡ್ಕೋತೀರಾ. ಸೊ ಇದು ಪಕ್ಕ ನೆನ್ಪಿಟ್ಕೊಡ್ರಿ. ಎಕ್ಸಾಮ್ಸ್ ಅಲ್ಲಿ ನಿಮ್ ತಿಪ್ಪರ್ಲಾಗ ಹಾಕ್ಸಾಕೋದೊಂದು ಕೇಳ್ಬಹುದು. ಬಯೋಗ್ಯಾಸು, ನ್ಯಾಚುರಲ್ ಗ್ಯಾಸು ಇಲ್ಲಿ ಕೆಳಗೆ ಕೊಟ್ಟಿದ್ದೆ ನೋಡ್ರಿ. ನಾನು ಇಲ್ಲಿ ಎನರ್ಜಿ ಸೋರ್ಸಸ್ ಅಂತ ಇದೆ. ರಿನ್ಯೂವಬಲ್ ಎನರ್ಜಿ, ನಾನ್ ರಿನ್ಯೂವಬಲ್ ಎನರ್ಜಿ. ಇಲ್ಲಿ ನೋಡ್ರಿ ವಿಂಡು, ಅವಾಗ ಹೇಳಿದ ಗುಡ್ಡದಾಗ ಪಂಕ ತಿರುಗ್ತಾವಂತ. ಸೊ ಇದು ನೆನ್ಪಿಟ್ಕೊಡ್ರಿ. ಹೈಡ್ರೋ ಪವರ್, ಸಮುದ್ರದಾಗಿ ಇದನ್ನ ಹಚ್ಚಿ ಹೈಡ್ರಲ್ ಎನರ್ಜಿ ತಯಾರು ಮಾಡ್ತಾರೆ. ಇದು ನೆನ್ಪಿಟ್ಕೊಡ್ರಿ. ಇನ್ನು ಸೋಲಾರ್ ಎನರ್ಜಿ, ಸೋಲಾರ್ ಗೊತ್ತೇ ಇರುತ್ತೆ, ಮನಿ ಮೇಲೆ ಇರ್ತಾವ, ಎಲ್ಲ ದೊಡ್ಡ ದೊಡ್ಡ ಹೊಲ್ದಾಗ ಇರ್ತಾವ. ತುಮಕೂರು ಸೋಲಾರ್ ಪಾವಗಡ ಅಂತ ಇದೆ, ಅಲ್ಲಿ ನೆನ್ಪಿಟ್ಕೊಡ್ರಿ. ಇನ್ನ ಜಿಯೋಥರ್ಮಲ್ ಭೂಗರ್ಭ ಉಷ್ಣ ಶಕ್ತಿ ಅಂದ್ರೆ ಭೂಮಿ ಒಳಗ ಉತ್ಪಾದನೆ ಆಗುತ್ತೆ. ಇನ್ನ ಬಯೋಮಾಸ್ ಅಂತ ಬರುತ್ತೆ, ಅವಾಗಲೇ ಹೇಳಿದೆ. ಇನ್ನ ನ್ಯೂಕ್ಲಿಯರ್ ಅಂತ ಬರುತ್ತೆ, ಅಂದ್ರೆ ನ್ಯೂಕ್ಲಿಯರ್ ಏನು ನಾನ್ ರಿನ್ಯೂವಬಲ್ ಎನರ್ಜಿ. ಇನ್ನ ಆಯಿಲ್ ಅಂತ ಬರುತ್ತೆ, ಕೋಲ್ ಅಂತ ಕಲ್ಲಿದ್ದಲು ಬರುತ್ತೆ, ನ್ಯಾಚುರಲ್ ಗ್ಯಾಸ್ ಸ್ವಾಭಾವಿಕ ಅನಿಲ. ಸೊ ಇಷ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬಯೋಗ್ಯಾಸ್ ಅಂತ ಏನಿದೆ ಅಲ್ಲ, ಇದು ರಿನ್ಯೂವಲ್, ಮತ್ತೆ ಬಳಸಬಹುದು. ಇದು ನ್ಯಾಚುರಲ್ ಗ್ಯಾಸ್ ಖಾಲಿ ಆಗತ್ತೆ. ಸೊ ಇದು ನೆನ್ಪಿಟ್ಕೊಡ್ರಿ ಇಷ್ಟು. ಇನ್ನ ನೆಕ್ಸ್ಟ್ 4ನೇ ಕ್ವಶನ್ ಏನು? ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನ ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ಸೊ ಇದು ಕೂಡ ನೋಡ್ರಿ, ಅವಾಗಲೇ ನಾವು ಕ್ವಶನ್ ಹೇಳ್ತಾ ಇದ್ದಲ್ಲ, DRPC ಕ್ವಶನ್. ನಾನು ಎಲ್ಲಿಂದ ತಗೊಂಡು ಬಂದಿಲ್ಲ. ಸೊ ನಮ್ಮ PC ಕ್ವಶನ್ ಇದು. ಇದಕ್ಕೆ ಆನ್ಸರ್ ಏನಪ್ಪಾ ನೋಡ್ರಿ. ಆನ್ಸರ್ ಮೊದಲೇ ಆಪ್ಷನ್ ಏನಿದಾವೆ ನೋಡ್ರಿ. 90 ಡಿಗ್ರಿ, 60 ಡಿಗ್ರಿ ಅಂದ್ರೆ 60 ಡಿಗ್ರಿ, 45 ಡಿಗ್ರಿ, 30 ಡಿಗ್ರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? 45 ಡಿಗ್ರಿ ಆಗುತ್ತೆ. ಒಂದು ವಸ್ತುವನ್ನು ಹಾಕಂಗ ಚಂಡ ಅಂತ ತಿಳ್ಕೊಳ್ರಿ. ನಿಮ್ಮ ಕೈಯಾಗ ಒಂದು ಚಂಡ ಐತಿ, ಚಂಡ ಎಸೆದ್ರೆ ದೂರ ಯಾವ್ದು ಹೋಗ್ತೈತಿ ಅಂದ್ರೆ 45 ಡಿಗ್ರಿ. ಯಾಕೆ ಈ 45 ಡಿಗ್ರಿನೇ ಸೂಕ್ತ ಅಂತ ನೋಡ್ತಾ ಹೋಗ್ರಿ. ಯಾಕೆ ಈ ಶ್ರೇಷ್ಠ 45 ಡಿಗ್ರಿನೇ ಯಾಕೆ ಶ್ರೇಷ್ಠ ಅಂತಂದ್ರೆ ಸಮತೋಲನ ಅಂತ ಬರುತ್ತೆ. ನಾವು ವಸ್ತುವನ್ನ ನಾನು ಅಥವಾ ನೀವು ವಸ್ತುವನ್ನ 90 ಡಿಗ್ರಿ ನೇರವಾಗಿ ಮೇಲೆ ಎಸೆದ್ರಿ ಅಂದ್ರೆ ಅದು ಕೇವಲ ಎತ್ತರಕ್ಕೆ ಹೋಗ್ತೈತಿ, ದೂರ ಹೋಗಲ್ಲ. ಅಂದ್ರೆ ಒಂದು ವೇಳೆ ನೀವು 0 ಡಿಗ್ರಿ ಸಮಾನಾಂತರವಾಗಿ ಎಸೆದ್ರೆ ಅದು ತಕ್ಷಣ ನೆಲಕ್ಕೆ ಬೀಳ್ತೈತಿ, ವಾಪಸ್ ಅಲ್ಲೇ ಬಿದ್ದು ಬಿಡ್ತೈತಿ. ಇನ್ನ ಗರಿಷ್ಠ ಲಾಭ ನಾವು ದೂರ ಹೋಗ್ಬೇಕಂತಂದ್ರೆ ನಾವು ಸರಿಯಾಗಿ 45 ಡಿಗ್ರಿಯಲ್ಲಿ ಓರೆಯಲ್ಲಿ ಎಸೆದಾಗ ವಸ್ತು ಏನಿರ್ತೈತಲ್ಲ, ಚೆಂಡು ಗಾಳಿಯಲ್ಲಿ ಹೆಚ್ಚು ಕಾಲ ಇರಲು ಬೇಕಾದ ಎತ್ತರ ಮತ್ತು ಮುಂದೆ ಸಾಗಲು
ಬೇಕಾದ ವೇಗ ಎರಡನ್ನೂ ಸಮಾನವಾಗಿ ಪಡ್ಕೊಳ್ಳತೈತಿ. ಸೊ ಸಮತೋಲನದಿಂದಾಗಿ ವಸ್ತು ಏನಾಗುತ್ತೆ, ಅತಿ ಹೆಚ್ಚಿನ ದೂರವನ್ನು ತಲುಪಲು ಸಾಧ್ಯ ಆಗುತ್ತೆ. ಇನ್ನು ಇತರ ಕೋನಗಳ ವ್ಯತ್ಯಾಸ ಅಂತ ಬಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 90 ಡಿಗ್ರಿ ಎತ್ತರಕ್ಕೆ ಹೋದರೆ ಅದು ದೂರ ಹೋಗಲ್ಲ. ಇದು ಕೂಡ ಇಷ್ಟು ನೋಡ್ಕೊಂಡ್ಬಿಡ್ರಿ, ಬೇಗ ಬೇಗ ವಿಡಿಯೋ ಲೇಟ್ ಆಗುತ್ತೆ. ಇನ್ನು ನೆನಪಿಡಬೇಕಾದ ಪ್ರಮುಖ ಸರಳ ಅಂಶಗಳು ಇದು ನೋಡ್ರಿ, ವಿಡಿಯೋ ಪಾಸ್ ಮಾಡಿ ನೋಡ್ತಾ ಹೋಗ್ರಿ. ಅಂದ್ರೆ ಕ್ರೀಡೆಗಳಲ್ಲಿ ಲಾಂಗ್ ಜಂಪ್ ಮಾಡುವಾಗ ಅಥವಾ ಕ್ರಿಕೆಟ್ನಲ್ಲಿ ಬೌಂಡ್ರಿ ಬಾರಿಸುವಾಗ ಕ್ರೀಡಾಪಟುಗಳು ಈ 45 ಡಿಗ್ರಿ ತಂತ್ರವನ್ನೇ ಬಳಸಲು ಪ್ರಯತ್ನಿಸುತ್ತಾರೆ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇಲ್ಲಿ ಚಿತ್ರ ಕೂಡ ಇದೆ, ನಾವಾಗಲೇ ಹೇಳಿದೆ ನಾನು 90 ಡಿಗ್ರಿ ಅತಿ ಹೆಚ್ಚಕ್ಕೆ ಮ್ಯಾಲ ಪೂರ್ತಿ ಎತ್ತರ ನೋಡಿದ. ಇಲ್ಲಿ ನೋಡ್ರಿ ಇದ ಸುಳ್ಳು ಯಾಕೆ ಹೇಳೋಣ, ಇಲ್ಲಿ ನೋಡ್ರಿ ಭಾಳ ಎತ್ತರಕ್ಕೆ ಹೋಯ್ತು, ಇಲ್ಲೇ ಬೀಳುತ್ತೆ. ಇನ್ನು ಅದೇ 60 ಡಿಗ್ರಿ ಎಸದೆ ಅಂತ ತಿಳ್ಕೊಡ್ರಿ, ಇಲ್ಲಿ ಇಷ್ಟು ಬಂದ್ಬಿತ್ತು. ಇನ್ನು ಅದೇ ನೀವು 45 ಡಿಗ್ರಿ ಅಂತ ಬಿಟ್ರಿ ನೋಡ್ರಿ, ಎಲ್ಲಿ ಹೋಯ್ತು ನೋಡ್ರಿ, ಬೌಂಡ್ರಿನ ಹೋಯ್ತು. ಸೊ ಇಲ್ಲಿ ನೋಡ್ರಿ 30 ಡಿಗ್ರಿ ಎಸದ್ರಿ ಅಂದ್ರೆ ಇಲ್ಲೇ ಬರುತ್ತೆ. ಸೊ 45 ಡಿಗ್ರಿ ಏನಿದೆಯಲ್ಲ ಅತಿ ದೂರ ಆಗಿ ಹೋಗುತ್ತದೆ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಐದನೇ ಪ್ರಶ್ನೆ ಏನಿದೆ, ಕೆಳಗಿನವುಗಳಲ್ಲಿ ಯಾವ ದೇಶ UNSC ಸದಸ್ಯ ಅಲ್ಲ? ಅಂದ್ರೆ ವಿಚ್ ಅಮಾಂಗೆಸ್ಟ್ ದ ಫಾಲೋಯಿಂಗ್ ಕಂಟ್ರಿ ಈಸ್ ನಾಟ್ ಅ ಮೆಂಬರ್ UNSC. ಸೊ ಇದರೊಳಗೆ ಯಾವ್ಯಾವ ನೋಡ್ರಿ, ಆಪ್ಷನ್ ನೋಡ್ರಿ, ಭಾರತ, ಜಪಾನು, ಫ್ರಾನ್ಸು, ಚೀನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದರೆ ಏನಾಗುತ್ತೆ, ಭಾರತ ಆಗುತ್ತೆ ನೋಡ್ರಿ. ಅವಾಗಿನ ಟೈಮ್ ಒಳಗೆ ಇಲ್ಲಿ ಫ್ರಾನ್ಸ್ ಶಾಶ್ವತ ರಾಷ್ಟ್ರಗಳು, ಕಾಯಂ ಪೀಪಾಯಿ ರಾಷ್ಟ್ರಗಳು ಅಂತ ಬರ್ತಾವ್ರಿ. ಇಲ್ಲಿ ಈ ಫ್ರಾನ್ಸು ಇದೆ, ಚೀನಾನು ಇದೆ. ಇದರಲ್ಲಿ ಜಪಾನ್ ತಾತ್ಕಾಲಿಕ ರಾಷ್ಟ್ರ. ಎಕ್ಸಾಮ್ ನಡೆದಾಗ ಅವಾಗ ತಾತ್ಕಾಲಿಕ ರಾಷ್ಟ್ರ ಆಗಿತ್ತು ಯಾವುದು, ಜಪಾನು ತಾತ್ಕಾಲಿಕ ರಾಷ್ಟ್ರ ಆಗಿತ್ತು. ಸೊ ವಿವರಣೆ ಇದೆ, ಕೆಳಗೆ ನೋಡ್ತಾ ಹೋಗೋಣ. UNSC ಬಗ್ಗೆ ಸಂಪೂರ್ಣ ಸಮಗ್ರ ಮಾಹಿತಿ ನೋಡ್ರಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಬರ್ತದೆ. UNSC ಅಂತಂದ್ರೆ ಈ UNSC ಎಷ್ಟು ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿರುತ್ತೆ ಅಂತಂದ್ರೆ ಟೋಟಲ್ 15 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿರುತ್ತೆ. ಕಾಯಂ ಸದಸ್ಯ ರಾಷ್ಟ್ರಗಳು ಎಷ್ಟು ಕೇಳಿದ್ರೆ 5 ರಾಷ್ಟ್ರಗಳನ್ನ ಒಳಗೊಂಡಿರುತ್ತೆ. ಪರ್ಮನೆಂಟ್ ಮೆಂಬರ್ಸ್ ಅಂದ್ರೆ ಪೀಪಾಯಿ ನೇಷನ್ಸ್ ಅಂತ ಕರೀತಾರೆ. ಅಂದ್ರೆ ಇವರಿಗೆ ಯಾವುದೇ ಕಾಲಮಿತಿ ಅಥವಾ ಅವಧಿ ಇರುವುದಿಲ್ಲ, ಇವರು ಶಾಶ್ವತ ಸದಸ್ಯರು. ಅಂದ್ರೆ ಈ ದೇಶಗಳಿಗೆ ಏನಿರ್ತಾವಲ್ಲ ವಿಟೋ ಪವರ್ ಎಲ್ಲ ಇರುತ್ತೆ. ಇನ್ನು ಈ ದೇಶಗಳು ಯಾವ್ಯಾವು ಅಂತ ಕೇಳಿದ್ರೆ ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ರಷ್ಯಾ, ಚೀನಾ. ಸೊ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಂತ ಬರ್ತವೆ. ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಂದ್ರೆ ನಾನ್ ಪರ್ಮನೆಂಟ್ ಮೆಂಬರ್ಸ್. ಇವರ ಅಧಿಕಾರಾವಧಿ ಅಂದ್ರೆ 2 ವರ್ಷಗಳು. ಪ್ರತಿ 5 ಸದಸ್ಯ ರಾಷ್ಟ್ರಗಳನ್ನ ಅಂದ್ರೆ ಪ್ರತಿ 5 ಸದಸ್ಯ ರಾಷ್ಟ್ರಗಳನ್ನ 2 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗುತ್ತೆ. ಸೊ ಇದರ ಅವಧಿ ಕೇಳ್ಬೋದು, ಶಾಶ್ವತವಲ್ಲದ ರಾಷ್ಟ್ರಗಳ ಅಧಿಕಾರಾವಧಿ 2 ವರ್ಷ ಆಗಿರುತ್ತೆ. ಇನ್ನು ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ್ಯಾವು, ಪೀಪಾಯ್ ಅಂತ ಬರುತ್ತೆ. ಸೊ ಇದು ಕೂಡ ನೆನ್ಪಿಟ್ಕೊಡ್ರಿ, ಯಾವ್ಯಾವು ಈ ಪೀಪಾಯ್ದ ದೇಶಗಳಿದಾವಲ್ಲ, ಅಮೇರಿಕಾ, ಬ್ರಿಟನ್, ಫ್ರಾನ್ಸು, ರಷ್ಯಾ, ಚೀನಾ. ಅಂದ್ರೆ ಈ ಪೀಪಾಯ್ ರಾಷ್ಟ್ರಗಳನ್ನ ನೆನ್ಪಿಟ್ಕೋಬೇಕ್ರಿಪ್ಪ ನೀವು. ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ ನೆನ್ಪಿಟ್ಕೋಬೇಕಂದ್ರೆ RPS ಅಂತ ಒಂದು ಚಿಕ್ಕದಾಗಿ ಕೋಡ್ ಇದೆ, ನೆನ್ಪಿಟ್ಕೊಂಡ್ಬಿಡ್ರಿ. R ಅಂದ್ರೆ ರಷ್ಯಾ, ಫ್ರಾನ್ಸು, ಅಮೇರಿಕಾ, ಚೀನಾ, ಇಂಗ್ಲೆಂಡು. ಈ ಥರ ನೆನ್ಪಿಟ್ಕೊಂಡ್ಬಿಡ್ರಿ, ಪಕ್ಕ ನೆನ್ಪುಳಿಯುತ್ತೆ. ಇನ್ನು UNSC ಸ್ಥಾಪನೆ ಆದ ವರ್ಷ ಅಂದರೆ 1945. ಕೇಂದ್ರ ಕಚೇರಿ ಬಂದಂದ್ರೆ ನ್ಯೂಯಾರ್ಕು. ಭಾರತದ ಸ್ಥಾನಮಾನ ಅಂದರೆ ಭಾರತವು ಸದ್ಯಕ್ಕೆ ಕಾಯಂ ಸದಸ್ಯತ್ವವನ್ನು ಹೊಂದಿಲ್ಲ. ಆದರೆ G4 ರಾಷ್ಟ್ರಗಳ ಗುಂಪೇನಂದ್ರೆ ಬ್ರೆಜಿಲ್, G4 ರಾಷ್ಟ್ರಗಳು ಅಂತ ಬರ್ತವೆ. ಭಾರತ, ಜಪಾನ್, ಜರ್ಮನಿ, ಬ್ರೆಜಿಲ್. ಸೊ ಇದಕ್ಕೊಂದು ಕೋಡ್ ಇದೆ, ನಾನು ನೆನ್ಪಿಟ್ಕೊಂಡಿದ್ದು. ಪೆನ್ನು ವರ್ಕ್ ಆಗ್ತಾ ಇಲ್ಲ. B² J² ಅಂತ ನೆನಪಿಟ್ಟಿದ್ದೀನಿ ನಾನು. ಅಂದರೆ ಭಾರತ, ಬ್ರೆಜಿಲು, ಜಪಾನು, ಜರ್ಮನಿ. ಸೊ ಇವು G4 ರಾಷ್ಟ್ರಗಳು ಅಂತ ಇದ್ದಾವೆ. ಸೊ ನೆನ್ಪಿಟ್ಕೊಡ್ರಿ. ಅಂದರೆ ಇವೇನಿದಾವಲ್ಲ G4 ರಾಷ್ಟ್ರಗಳು ಮೂಲ ಕಾಯಂ ಸದಸ್ಯತ್ವಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾವೆ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ನೀವು ನೆನ್ಪಿಡ್ಬೇಕಾದ ಇಂಪಾರ್ಟೆಂಟ್ ಅಂಶ ಏನಂತಂದ್ರೆ ಅವಧಿ ಏನಿದೆಯಲ್ಲ, ಕಾಯಂ ಸದಸ್ಯರಿಗೆ ಅವಧಿ ಇಲ್ಲ, ತಾತ್ಕಾಲಿಕ ಸದಸ್ಯರಿಗೆ 2 ವರ್ಷಗಳ ಅವಧಿ ಇರುತ್ತೆ. ಇನ್ನು ನೆನ್ಪಿಟ್ಕೊಡ್ರಿ, ಜಪಾನ್ ಏನಿದೆಯಲ್ಲ ಅತಿ ಹೆಚ್ಚು ಬಾರಿ ತಾತ್ಕಾಲಿಕ ಸದಸ್ಯ ರಾಷ್ಟ್ರ ಆಗೈತಿ, ಆಯ್ಕೆಯಾದ ದಾಖಲೆ ಹೊಂದಿದೆ. ಅಂದ್ರೆ ಪ್ರಸ್ತುತ ಸದಸ್ಯ ರಾಷ್ಟ್ರ ಆಗಿತ್ತು, ಆವಾಗ ಎಕ್ಸಾಮ್ ನಡೆದಾಗ ಆಗಿತ್ತು. ಇನ್ನು ಭಾರತದ ಈವರೆಗೆ 8 ಬಾರಿ ತಾತ್ಕಾಲಿಕ ಸದಸ್ಯ ರಾಷ್ಟ್ರವಾಗಿ ಕಾರ್ಯನಿರ್ವಹಿಸಿದೆ. ಓಕೆನಾ. ಇನ್ನು 6ನೇ ಪ್ರಶ್ನೆ ಅಂತ ಬಂದ್ರೆ, ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHA
ಎದಕ್ಕೆ ಸಂಬಂಧಪಟ್ಟೈತ್ರಿ ಇದು ನೋಡ್ರಿ. ಅಬಾ ಇಂಟ್ರಡ್ಯೂಸ್ಡ್ ಬೈ ದ ಯೂನಿಯನ್ ಗೌರ್ಮೆಂಟ್ ಈಸ್ ರಿಲೇಟೆಡ್ ಟು, ಅವಾಗ ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಹೆಲ್ತು, ಏರ್ ಟ್ರಾವೆಲು, ಪಬ್ಲಿಕ್ ಡಿಸ್ಟ್ರಿಬ್ಯೂಷನು, ಹೈಯರ್ ಎಜುಕೇಷನು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ, ಆರೋಗ್ಯಕ್ಕೆ ಸಂಬಂಧಪಡುತ್ತೆ. ಆರೋಗ್ಯಕ್ಕೆ. ಈಗ ಕೆಳಗೆ ವಿವರಣೆ ಏನಿದೆ ನೋಡೋಣ. ಅಬಾ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಏನಿದೆ ನೋಡ್ರಿ. ಅಂದ್ರೆ ಕೇಂದ್ರ ಸರ್ಕಾರ ಏನಿದೆಲ್ಲ, ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತದ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಅಬಾ ಅಂತಂದ್ರೆ ಏನು? ಅಬಾ ಫುಲ್ ಫಾರ್ಮ್ ಕೇಳ್ಬೋದು. ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಬರುತ್ತೆ. ಇದನ್ನ ಕೂಡ ನೆನ್ಪಿಟ್ಕೊಡ್ರಿ. ಏನಿದು ಡಿಜಿಟಲ್ ಹೆಲ್ತ್ ಐಡಿ ಕೂಡ ಅಂತ ಕರೀತಾರ್ರಿ. ಇದ್ರ ಸಂಖ್ಯೆ ಯುನಿಕ್ ಐಡಿ, ಇದರೊಳಗಿನ ಗುರಿ ಅಬಾ ಎಷ್ಟು ಅಂಕಿಗಳ ಸಂಖ್ಯೆ ಆಗಿ ಅಂದ್ರೆ ಅಬಾ ಎಷ್ಟು ಅಂಕಿಗಳನ್ನ ಒಳಗೊಂಡಿರುತ್ತದೆ ಅಂತ ಕೇಳಿದ್ರೆ, ಇದು 14 ಅಂಕಿಗಳ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನ ಯುನಿಕ್ ಐಡಿಯನ್ನ ಹೊಂದಿರುತ್ತೆ. ಸೊ ಆಧಾರ್ ಕಾರ್ಡ್ದು, ಪ್ಯಾನ್ ಕಾರ್ಡ್ದು ಎಲ್ಲ ಅವು ಎಷ್ಟೆಷ್ಟು ಸಂಖ್ಯೆಗಳು ಇರ್ತವೆ, ATM ಕಾರ್ಡ್ ಒಳಗೆ ಎಷ್ಟು ಸಂಖ್ಯೆ ಇರ್ತವೆ ಎಲ್ಲ ನೆನ್ಪಿಟ್ಕೊಡ್ರಿ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇನ್ನ ಇದರ ಪ್ರಯೋಜನಗಳೇನು ಅಂದ್ರೆ, ನಿಮ್ಮ ಎಲ್ಲಾ ವೈದ್ಯಕೀಯ ವರದಿಗಳು, ಮೆಡಿಕಲ್ ರಿಪೋರ್ಟ್ಸ್ ಏನಿರ್ತಾವಲ್ಲ, ಔಷಧಿ ಚೀಟಿಗಳು, ಪ್ರಿಸ್ಕ್ರಿಪ್ಷನ್ ಅಂತ ಇರ್ತವೆ, ರೋಗದ ಹಳೆಯ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಇನ್ನ ಯಾವುದೇ ಆಸ್ಪತ್ರೆ ನಾವು ಹೋದಾಗ ಕಾಗದದ ದಾಖಲೆಗಳನ್ನ ಹೊತ್ತು ಅವಶ್ಯಕತೆ ಇರಲ್ಲ. ಇನ್ನು ಹೋಗಿ ಅಲ್ಲಿ ಇಲ್ರಿ ನಮ್ಮ ಅಬಾ ಸಂಖ್ಯೆ ಈ ತರ ಇದೆ ನೀಡಿದ್ರೆ ನಾವು ಸಾಕು, ಎಲ್ಲ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ನಾನು ನೆನಪಿಡಬೇಕಾದ ಪ್ರಮುಖ ಅಂಶಗಳಂದ್ರೆ, ಯಾರಿಗೆಲ್ಲ ಲಭ್ಯ, ಈ ಭಾರತೀಯ ನಾಗರಿಕರು ಉಚಿತವಾಗಿ ಈ ಆರೋಗ್ಯ ಖಾತೆಯನ್ನ ತೆರಿಬಹುದ್ರಿ. ನೀವು ಕೂಡ ನಿಮ್ಮ ಗೌರ್ಮೆಂಟ್ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ತಗೋಬಹುದು. ಇನ್ನು ಅವಧಿ ಏನಿದೆಯಲ್ಲ, ಇದ್ರ ಜೀವಿತಾವಧಿಯವರೆಗೆ ಚಾಲ್ತಿ ಇರುತ್ತೆ. ಇದನ್ನ ಯಾವ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಇದನ್ನ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ, ನ್ಯಾಷನಲ್ ಹೆಲ್ತ್ ಅಥಾರಿಟಿ ನಿರ್ವಹಣೆ ಮಾಡುತ್ತೆ. ಇನ್ನು ಇತರ ಆಯ್ಕೆಗಳ ವಿಶ್ಲೇಷಣೆ ಅಂತ ಬಂದ್ರೆ, ಏರ್ ಟ್ರಾವೆಲ್, ಇದಕ್ಕೆ ಸಂಬಂಧಿಸಿದ ಯೋಜನೆ ಉಡಾನ್ ಅಂತ ಬರುತ್ತೆ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಉಡಾನ್? ಉಡೇ ದೇಶ್ ಆಮ್ ನಾಗರಿಕ್ ಅಂತ ಬರುತ್ತೆ. ಇದು ಯಾವಾಗ ಜಾರಿಗೆ ಬಂತು? ನೀವು ಕಮೆಂಟ್ ಅಲ್ಲಿ ಹಾಕ್ಬೇಕು ಉತ್ತರ. ಸೊ ಇನ್ನ ಇದು ನೆನ್ಪಿಟ್ಕೊಡ್ರಿ. ಇನ್ನ ನೆಕ್ಸ್ಟ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಇದು ಪಡಿತರ GT ಅಂದ್ರೆ ರೇಷನ್ ಕಾರ್ಡ್ ಮತ್ತು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಗೆ ಸಂಬಂಧಪಟ್ಟೈತಿ. ಇನ್ನು ಹೈಯರ್ ಎಜುಕೇಶನ್ ಅಂತ ಬರುತ್ತೆ. ಇದಕ್ಕೆ ಸಂಬಂಧಿಸಿದ ಹೊಸ ಡಿಜಿಟಲ್ ಯೋಜನೆ ಆದಂತ ಅಪಾರ್ ಐಡಿ, ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ, ಇದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಅಪಾರ್ ಬಗ್ಗೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಆಗಿದೆ. ಅಪಾರ್ ಫುಲ್ ಫಾರ್ಮ್ ಏನಿದೆ ಅಂತ ನೀವು ಕೂಡ ಈ ಕಮೆಂಟ್ ಅಲ್ಲಿ ಉತ್ತರ ಮಾಡಬಹುದು. ಕಮೆಂಟ್ ಅಲ್ಲಿ ಉತ್ತರ ತಿಳಿಸಿ. ಅಪಾರ್ ಐಡಿ ಫುಲ್ ಫಾರ್ಮು, ಈ ಉಡಾನ್ ಯಾವಾಗ ಜಾರಿಗೆ ಬಂತು ನೋಡೋಣ, ಯಾರು ಆನ್ಸರ್ ಮಾಡ್ತೀರಾ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಬಂತು. ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶ್ ಅನ್ನ ಹೊಂದಿದೆ. ಇಲ್ಲಿ ನೋಡ್ರಿ, ಯಾಕೆ ಎಕ್ಸಾಮ್ಸ್ ಒಳಗ ಇಂಗ್ಲಿಷ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋಕೆ ಒಂದು ಉದಾಹರಣೆ. ಇಲ್ಲಿ ನೋಡ್ರಿ, ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 8 ಲಂಬ ಕಾಲಂಗಳು ಅಂತ ಕೊಟ್ಟಿದ್ದಾರೆ. ಏನ್ ಅರ್ಥ ಆಗತ್ತಿದೆ? ಅವಾಗ ಅರ್ಥ ಆಗತ್ತೆ. ಇನ್ನ ಗುಂಪುಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಅವಧಿಗಳು ಎಂದು ಕರೆಯಲ್ಪಡುವ 18 ಲಂಬ ಕಾಲಂಗಳು ಅಂತ ನೋಡ್ರಿ. ಇನ್ನು ಆಪ್ಷನ್ ಸಿ, ಗುಂಪುಗಳು ಎಂದು ಕರೆಯಲ್ಪಡುವ 7 ಲಂಬ ಕಾಲಂಗಳು ಮತ್ತು ಅವಧಿಗಳು ಎಂದು ಕರೆಯಲ್ಪಡುವ 18 ಅಡ್ಡ ಸಾಲುಗಳು ಅಂತ ನೋಡ್ರಿ. ಇನ್ನ ಅವಧಿಗಳು ಎಂದು ಕರೆಯಲ್ಪಡುವ 7 ಲಂಬ ಕಾಲಂಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಅಡ್ಡ ಸಾಲುಗಳು ಅಂತ ನೋಡ್ರಿ. ಇಷ್ಟೆಲ್ಲ ಭಾಳ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ನಾನು ಹೇಳ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಏನು? ಇಲ್ಲಿ ನೋಡ್ರಿ, ಇದು ಆನ್ಸರ್ ಇದು ಆಗುತ್ತೆ. ಅವಧಿಗಳ ಬದಲಾಗಿ ಆವರ್ತ ಅಂತ ಕೊಡ್ಬೇಕಾಗಿತ್ತು. ಇಲ್ಲಿ ನೋಡ್ರಿ, 7 ಹಾರಿಜಾಂಟಲ್ ರೋಸ್ ನೌನ್ ಆಸ್ ಪೀರಿಯಡ್ಸ್ ಅಂಡ್ 18 ವರ್ಟಿಕಲ್ ಕಾಲಮ್ಸ್ ನೌನ್ ಆಸ್ ಗ್ರೂವ್ಸ್. ಅಂದ್ರೆ ಈ ಅಡ್ಡ ಸಾಲಗಳನ್ನ ಏನಂತ ಕರೀತಾರೆ? ಆವರ್ತಗಳು ಅಂತ ಕರೀತಾರೆ. ಈ ಲಂಬ ಸಾಲುಗಳನ್ನ ಲಂಬ ಅಂತ ನೋಡ್ರಿ, ಕಂಬ ಸಾಲುಗಳನ್ನ ಗುಂಪುಗಳು ಅಂತ ಕರೀತಾರೆ. ಸೊ ಇಲ್ಲಿ ಅವನು ಈ ತರ ಟ್ರಾನ್ಸ್ಲೇಷನ್ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಇದೇ ತರ ಆಗೋದು. ಸೊ ಇಲ್ಲಿ ನೋಡ್ರಿ, ಅವಧಿ ಇದು ನೆನ್ಪಿಟ್ಕೊಡ್ರಿ. ಈ ತರ ಎಕ್ಸಾಮ್ಸ್ ಅಲ್ಲಿ ಇಂಪಾರ್ಟೆಂಟ್ ಐತಿ. ಇಂಗ್ಲಿಷ್ ನಾಲೆಜ್ ಕೂಡ ಇಂಪಾರ್ಟೆಂಟ್, ಅದಕ್ಕೆ ಇಂಗ್ಲಿಷ್ ಸ್ಲೈಡರ್ ಕೂಡ ಕೊಟ್ಟಿರೋದು. ಇಂಗ್ಲಿಷ್ ಪೂರ್ತಿ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಮ್ಯಾನೇಜ್ ಮಾಡಕ್ಕಾದ್ರೂ ಕಲ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಿದೆ ಇನ್ಫಾರ್ಮೇಶನ್ ನೋಡ್ರಿ. ಅವಾಗಲೇ ಗೊತ್ತೈತಲ್ಲ ಆನ್ಸರ್. ಆವರ್ತಗಳೆಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳೆಂದು ಕರೆಯಲ್ಪಡುವ 18 ಕಂಬ ಸಾಲುಗಳು ಅಂತ ಬರ್ತವೆ. ಇಷ್ಟು ನೆನ್ಪಿಟ್ಕೊಡ್ರಿ. ಏನು ಉತ್ತರ ನೋಡ್ರಿ, ಸರಿಯಾದ ಉತ್ತರ ಇಲ್ಲಿ ನೋಡ್ರಿ ಕೊಟ್ಟಿದ್ದೀನಿ ನೋಡ್ರಿ. 7 ಅಡ್ಡ ಸಾಲುಗಳನ್ನ ಆವರ್ತಗಳು ಮತ್ತು 18 ಲಂಬ ಸಾಲುಗಳನ್ನ ಗುಂಪುಗಳು, ಗ್ರೂಪ್ಸ್ ಅಂತ ಕರೀತಾರೆ. ಪೀರಿಯಡ್ಸ್ ಮತ್ತು ಗ್ರೂಪ್ಸ್ ಅಂತ ಕರೀತಾರೆ.
ಇಲ್ಲಿ ನೋಡ್ರಿ, ಆಧುನಿಕ ಆವರ್ತ ಕೋಷ್ಟಕದ ಸಮಗ್ರ ಮಾಹಿತಿ 360 ಅನಾಲಿಸಿಸ್. ನೋಡ್ರಿ, ಆಧುನಿಕ ಆವರ್ತ ಕೋಷ್ಟಕವನ್ನ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ಯಾರು ತಗೊಂಡ್ಬರ್ತಾರೆ? ಹೆನ್ರಿ ಮಾಸ್ಲೆ ಅವರು 1913ರಲ್ಲಿ ವಿನ್ಯಾಸಗೊಳಿಸ್ತಾರೆ. ಇದು ಮೂಲ ವಸ್ತುಗಳ ಪರಮಾಣು ಸಂಖ್ಯೆ ಅಂದ್ರೆ ಅಟಾಮಿಕ್ ನಂಬರ್ ಇರ್ತಾವಲ್ಲ, ಏರಿಕೆ ಕ್ರಮವನ್ನ ಆಧರಿಸಿದೆ. ಸೊ ಈ ಹೆನ್ರಿ ಮಾಸ್ಲೆ ಏನಿದಾರಲ್ಲ, ಈ ಹೆನ್ರಿ ಮಾಸ್ಲೆ ಇವರನ್ನ ಏನಂತ ಕರೀತಾರ್ರಿ? ಆಧುನಿಕ ಆವರ್ತ ಕೋಷ್ಟಕದ ಪಿತಾಮಹ ಅಂತ ಕರೀತಾರ್ರಿ. ಓಕೆನಾ? ಯಾರನ್ನ? ಈ ಹೆನ್ರಿ ಮಾಸ್ಲೆ ಅವರನ್ನ. ಇನ್ನ ಬರೀ ಆವರ್ತ ಕೋಷ್ಟಕದ ಪಿತಾಮಹ ಅಂತ ಕರೆದ್ರೆ ಅವರನ್ನ ಯಾರನ್ನ ಕರೀತಾರೆ? ಡಿಮಿಟ್ರಿ ಮೆಂಡಲೀವ್ ಅವರನ್ನ ಆಧುನಿಕ ಬರೀ ಆವರ್ತ ಕೋಷ್ಟಕದ ಪಿತಾಮಹ ಅಂತ ಕರೀತಾರೆ. ಇನ್ನು ಆಧುನಿಕ ಆವರ್ತ ಕೋಷ್ಟಕದ ಪಿತಾಮಹ ಅಂತಂದ್ರೆ ಹೆನ್ರಿ ಮಾಸ್ಲೆ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ, ಆವರ್ತಗಳು ಪೀರಿಯಡ್ಸ್ ಅಲ್ಲಿ ಏನ್ ಕೊಟ್ಟಿದ್ರು? ಅವಧಿ ಅಂತ ಕೊಟ್ಟಿದ್ರು. ಸೊ ಅದು ಆ ತರ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದೇ ತರ ಆಗೋದು. ಅದು ಆವರ್ತಗಳು ಪೀರಿಯಡ್ಸ್. ನೋಡ್ರಿ, ಆವರ್ತ ಕೋಷ್ಟಕದಲ್ಲಿರುವ ಅಡ್ಡ ಸಾಲುಗಳನ್ನ ಹಾರಿಜೆಂಟಲ್ ರೋಸ್ ಅಂದ್ರ ಆವರ್ತಗಳ ಅಂತ ಕರೀತಾರೆ. ಒಟ್ಟು ಆವರ್ತಗಳ ಸಂಖ್ಯೆ ಎಷ್ಟಿದಾವ ಅಂತ ಕೇಳಿದ್ರೆ 7 ಇದಾವೆ. ಮೊದಲ ಆವರ್ತವು ಅತಿ ಚಿಕ್ಕದಾಗಿದ್ದು 2 ಮೂಲ ವಸ್ತುಗಳನ್ನ ಮಾತ್ರ ಹೊಂದಿದೆ. ಅವು ಯಾವ್ಯಾವು ಅಂತಂದ್ರೆ ಹೈಡ್ರೋಜನ್ನು, ಇನ್ನ ಹೀಲಿಯಂ. ಯಾವ್ಯಾವು? ಇಲ್ಲಿ ನೋಡ್ರಿ, ಹೈಡ್ರೋಜನ್, ಹೀಲಿಯಂ. ಹೈಡ್ರೋಜನ್, ಹೀಲಿಯಂ. ಇನ್ನ ಗುಂಪುಗಳಂತ ಬರ್ತಾವ್ರಿ. ಗುಂಪುಗಳಂತ ಬಂದ್ರೆ ಆವರ್ತ ಕೋಷ್ಟಕದಲ್ಲಿರುವ ಲಂಬ ಸಾಲುಗಳನ್ನ, ವರ್ಟಿಕಲ್ ಕಾಲಮ್ಸ್ ಅನ್ನ ಏನಂತಾರೆ? ಗುಂಪುಗಳು ಅಂತ ಕರೀತಾರ್ರಿ. ಒಟ್ಟು ಗುಂಪುಗಳ ಸಂಖ್ಯೆ ಅಂತಂದ್ರೆ 18 ಇದಾವೆ. ಒಂದೇ ಗುಂಪಿನಲ್ಲಿರುವ ಮೂಲ ವಸ್ತುಗಳ ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳನ್ನ ಹೊಂದಿರ್ತಾವ್ರಿ. ಇಲ್ಲಿ ನೆನಪಿಡಬೇಕಾದ ಪ್ರಮುಖ ಅಂಶಗಳಂತ ಎಲ್ಲ ನಾನು ಪ್ರತಿಯೊಂದು ಸ್ಲೈಡ್ ಒಳಗೆ ಏನ್ ನೆನಪಿಡ್ಬೇಕಂತ ಅದು ಕೊಟ್ಟಿರ್ತೀನಿ. ಇನ್ನ ಬ್ಲಾಕ್ಗಳಂತ ಬರ್ತಾವ್ರಿ ಆವರ್ತ ಕೋಷ್ಟಕದೊಳಗ. ಆವರ್ತ ಕೋಷ್ಟಕವನ್ನ SPDF ಅಂತ 4 ಬ್ಲಾಕ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ಇನ್ನ ನೆಕ್ಸ್ಟ್ ಲ್ಯಾಂಥನಾಯ್ಡ್ಗಳು ಅಂತ ಬರ್ತವೆ, ಆಕ್ಟಿನಾಯ್ಡ್ಗಳು ಅಂತ ಬರ್ತವೆ. ಅಂದ್ರೆ ಇವುಗಳನ್ನ ಆವರ್ತ ಕೋಷ್ಟಕದ ಕೆಳಭಾಗದಲ್ಲಿ 2 ಪ್ರತ್ಯೇಕ ಸಾಲುಗಳಲ್ಲಿ ಇರಿಸಲಾಗಿದೆ. ಇವುಗಳನ್ನೇಂತಾರೆ? F ಬ್ಲಾಕ್ಗಳನ್ನ. ಇವು ಏನಿರ್ತಾವ? ಲ್ಯಾಂಥನಾಯ್ಡ್ ಮತ್ತು ಆಕ್ಟಿನಾಯ್ಡ್ಗಳು F ಬ್ಲಾಕಿಗೆ ಸೇರಿದಾವೆ. ಸೊ ಚಿತ್ರ ಇದೆ, ಕೆಳಗೆ ತೋರಿಸ್ತೀನಿ. ಇನ್ನ ನೋಬೆಲ್ ಗ್ಯಾಸಸ್ ಅಂತ ಬರ್ತವೆ. ನೋಬೆಲ್ ಗ್ಯಾಸಸ್ ಇವಕ್ಕೆ ಇನ್ನರ್ಡ್ ಗ್ಯಾಸಸ್ ಅಂತ ಕರೀತಾರೆ. 0 ವರ್ಗದ ಧಾತುಗಳಂತ ಕೂಡ ಕರೀತಾರೆ. ಇವು ಎಷ್ಟನೇ ಗುಂಪಿನ ಧಾತುಗಳು? 18ನೇ ಗುಂಪಿನ ಧಾತುಗಳು. ಮೂಲ ವಸ್ತುಗಳನ್ನ ನಿಷ್ಕ್ರಿಯ ಅನಿಲಗಳು ಅಂತ ಕರೀತಾರೆ. ಇಷ್ಟು ನೆನಪಿಟ್ಕೊಡ್ರಿ. ಕನ್ಫ್ಯೂಸ್ ಆಗದಂತೆ ನೆನಪಿಡಲು ಟ್ರಿಕ್. HP ಅಂತಂದ್ರೆ ಹಾರಿಜೆಂಟಲ್ ಅಂದ್ರೆ ಪೀರಿಯಡ್ ನೆನ್ಪಿಟ್ಕೊಡ್ರಿ. VG ಅಂತ ನೆನ್ಪಿಟ್ಕೊಡ್ರಿ. ವರ್ಟಿಕಲ್ ಅಂದ್ರೆ ಗ್ರೂಪ್. ಅಡ್ಡ ಸಾಲುಗಳನ್ನ ಆವರ್ತಕ ಅಂತ ಕರೀತಾರೆ. ಲಂಬ ಸಾಲುಗಳನ್ನ ಅಥವಾ ಕಂಬ ಸಾಲುಗಳನ್ನ ಗುಂಪು ಅಂತ ಕರೀತಾರೆ. ಒಟ್ಟು ಸಂಖ್ಯೆ ನೆನ್ಪಿಡ್ರಿ, 7 ಅಡ್ಡ, 18 ಲಂಬ ಅಥವಾ ಕಂಬ. ಇನ್ನ ಡಿಮಿಟ್ರಿ ಮೆಂಡಲೀವ್ ಅವಾಗ್ಲೂ ಹೇಳಿದಲ್ಲ, ಆವರ್ತ ಕೋಷ್ಟಕದ ಪಿತಾಮಹ ಅಂತ. ಮೆಂಡಲೀವ್ ಅವರು ರಷ್ಯಾದ ರಸಾಯನಶಾಸ್ತ್ರದಾಗಿರ್ತಾರೆ. 1869ರಲ್ಲಿ ಮೊದಲ ಬಾರಿಗೆ ಮೂಲ ವಸ್ತುಗಳ ಆವರ್ತ ಕೋಷ್ಟಕವನ್ನ ಪ್ರಕಟಿಸಿದರು. ಸೊ ಈ ಮೆಂಡಲೀವ್ ಅವರ ಆವರ್ತ ನಿಯಮ ಏನ್ ಹೇಳುತ್ತೆ? ಮೆಂಡಲೀವ್ ಅವರ ಪ್ರಕಾರ ಮೂಲ ವಸ್ತುಗಳ ಗುಣಲಕ್ಷಣಗಳು ಅವುಗಳ ಪರಮಾಣು ತೂಕದ ಆವರ್ತನೀಯ ಕಾರ್ಯಗಳಾಗಿವೆ. ಅಂದ್ರೆ ತೂಕದ ಮ್ಯಾಲ ಕಾರ್ಯನಿರ್ವಹಣೆ ಮಾಡ್ತಿದಾವ್ರಿ ಅಂತ ಈ ತರ ಅವರು ಹೇಳ್ತಾರೆ. ಇನ್ನ ಗಮನಿಸಿ, ಆಧುನಿಕ ಆವರ್ತ ಕೋಷ್ಟಕವು ಪರಮಾಣು ಸಂಖ್ಯೆಯನ್ನು ಆಧರಿಸಿದ್ದರೆ ಮೆಂಡಲೀವ್ ಅವರ ಪರಮಾಣು ತೂಕವನ್ನ ಆಧರಿಸಿತ್ತು. ಇದು ಕೂಡ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬಂದ್ರು ಬರ್ಬೋದು. ಇಷ್ಟು ನೆನಪಿಟ್ಕೊಡ್ರಿ. ಇನ್ನ ಮೆಂಡಲೀವ್ ಕೋಷ್ಟಕದ ವಿಶೇಷತೆಗಳು. ಇವರ ಕೋಷ್ಟಕದಲ್ಲಿ 18 ಗುಂಪುಗಳು, 6 ಆವರ್ತಗಳು ಇದ್ದವ್ರಿ. ಅಲ್ಲಿ 18 ಗುಂಪುಗಳು, ಅಲ್ಲಿ 7 ಆವರ್ತಗಳು ಅಂತ ಇದ್ದವು. ಇದ್ರೊಳಗ 8 ಗುಂಪುಗಳು, 6 ಆವರ್ತಗಳು ಇದ್ದವು ನೋಡ್ರಿ. ಇವರು ತಮ್ಮ ಕೋಷ್ಟಕದಲ್ಲಿ ಕೆಲವು ಖಾಲಿ ಜಾಗಗಳನ್ನ ಬಿಟ್ಟಿದ್ರಂತ ನೋಡ್ರಿ. ಆ ಜಾಗಗಳ ಆ ಸಮಯದಾಗ ಇನ್ನೂ ಸಂಶೋಧನೆ ಆಗದಂತ ಮೂಲ ವಸ್ತುಗಳು ಮುಂದೆ ಪತ್ತೆ ಆಗ್ತಾವ ಎಂದು ಮೊದಲೇ ಇವರು ಭವಿಷ್ಯ ನೋಡ್ತಿದ್ರಂತ ನೋಡ್ರಿ. ಅಂದ್ರೆ ಎಕ್ಸಾಂಪಲ್ ಬೋರಾನು ಮತ್ತು ಅಲ್ಯೂಮಿನಿಯಂ. ಇದನ್ನ ನೋಡ್ಕೊಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬತ್ ನೋಡ್ರಿ ಪೀರಿಯಾಡಿಕ್ ಟೇಬಲ್ ಇದೆ ನೋಡ್ರಿ. ಇದ್ರ ಮೇಲೆ ಹೇಳ್ತಾ ಕೂತ್ರೆ ತುಂಬಾ ಇದೆ ಇನ್ಫಾರ್ಮೇಶನ್. ಸೊ ಇಲ್ಲಿ ನೋಡ್ರಿ, ಅಡ್ಡ ಸಾಲುಗಳು ಅಂತ ಹೇಳಿದಲ್ಲ, 1 2 3 4 5 6 7. ಸೊ ಅಡ್ಡ ಸಾಲುಗಳು 7. ಇನ್ನ ಕಂಬ ಸಾಲುಗಳು ಅಂತ ಬಂದ್ರೆ ನೋಡ್ರಿ, ಇದು 1, ಇದು 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. ಸೊ ಇದಿಷ್ಟು ಈ ತರ ನೆನ್ಪಿಟ್ಕೊಡ್ರಿ. ಇಲ್ಲಿದಾವ ನೋಡ್ರಿ. ಇವೆಲ್ಲ ನೋಬೆಲ್ ಗ್ಯಾಸಸ್: ಹೀಲಿಯಮು, ನಿಯಾನು, ಆರ್ಗಾನು, ಕ್ರಿಪ್ಟಾನು, ಕ್ಸೇನಾನು, ರೇಡಾನು.
ಸೊ ಇಷ್ಟೆಲ್ಲ ನೆನ್ಪಿಟ್ರಿ. ಇಲ್ಲಿ 17ನೇ ವರ್ಗದ ಧಾತುಗಳು ಅಂತ ಇದ್ದಾವೆ. ಹ್ಯಾಲೋಜನ್ಸ್ ಅಂತ ಬರೀತಾರೆ. ಕ್ಲೋರಿನು, ಬ್ರೋಮಿನು, ಐಡಿನು ಅಂತ ಬರ್ತವೆ. ಸೊ ನೆನ್ಪಿಟ್ಕೊಡ್ರಿ. ತುಂಬ ಹೇಳ್ತಾ ಹೋದ್ರೆ ತುಂಬ ಇದೆ. ಇಲ್ಲಿದಾವೆ ನೋಡ್ರಿ, ಆವಾಗಲೇ ಹೇಳೋದಿಲ್ಲ, ಲ್ಯಾಂಥನೈಡು ಮತ್ತು ಆಕ್ಟಿನೈಡ್ ಅಂತ ಬರ್ತವೆ. ಸೊ ಇದನ್ನು ನೆನ್ಪಿಟ್ಕೊಡ್ರಿ. ಇದೊಂದು ಅಂದ್ರೆ ಜಸ್ಟ್ ಬೇಸಿಕ್ ಹೀಗೆ ಇರುತ್ತೆ ಅಂತ ನಾನು ತೋರಿಸ್ಕೊಟ್ಟೆ, ಒಂದು ಇಮೇಜ್ ಹಾಕಿದ್ದೆ. ಸೊ ಈ ಥರ ಇರುತ್ತೆ. ಇಲ್ಲಿ ನೋಡ್ರಿ, ನಮ್ಮ PSI ಒಂದು ಕ್ವಶನ್ ಆಗಿತ್ತು. ಈ ಥರನೂ ಕೂಡ ಪ್ರಶ್ನೆಗಳು ಬರ್ಬೋದಲ್ಲ, ನೀವು ಎಷ್ಟು ನೋಡ್ಕೊಂಡಿರ್ತೀರ ನೋಡ್ರಿ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ನಾವು ನೋಡ್ರಿ, ಇಲ್ಲಿ ಪ್ರಶ್ನೆ ಏನೈತೆ ನೋಡ್ರಿ, ಪೂರ್ತಿ ನೋಡೋಣ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ನಾವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಡದಿಂದ ಬಲಕ್ಕೆ ಹೋದಾಗ ಪರಮಾಣುಗಳ ಗಾತ್ರ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಕರ್ನಾಟಕ ಸ್ಟೇಟ್ ಪೊಲೀಸ್ ಸಿವಿಲ್ PSI 2020ರಲ್ಲಿ ಕೇಳಿದ್ ನೋಡ್ರಿ. ಏನು ಕೇಳಿದ್ದ? ಈ ಥರ ಪ್ರಶ್ನೆ ಕೇಳಿದ್ದ. ಕಡಿಮೆ ಆಗತ್ತೆ, ಹೆಚ್ಚಾಗತ್ತೆ, ಕಡಿಮೆ ಆಗುತ್ತದೆ ಅಥವಾ ಹೆಚ್ಚಾಗುತ್ತದೆ, ಬದಲಾಗುವುದಿಲ್ಲ. ನೋಡ್ರಿ, ಪ್ರಶ್ನೆ ಈ ಥರ ಕೂಡ ಬಂದರೂ ಬರುತ್ತೆ. ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಬಂದರೂ ಬರುತ್ತಲ್ಲ. ಸೊ ಆನ್ಸರ್ ಏನಾಗುತ್ತೆ? ಕಡಿಮೆ ಆಗುತ್ತದೆ. ನೋಡ್ರಿ, ನಿರ್ದಿಷ್ಟ ಎಡದಿಂದ ಬಲಕ್ಕೆ ಹೋದಾಗ ಪರಮಾಣುಗಳ ಗಾತ್ರ ಸಾಮಾನ್ಯವಾಗಿ ಇಳಿಕೆ ಆಗುತ್ತೆ. ಸೊ ಇದು ನೆನ್ಪಿಟ್ಕೊಡ್ರಿ, ಇಳಿಕೆಗಳಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಆಧುನಿಕ ಆವರ್ತ ಕೋಷ್ಟಕದಲ್ಲಿ ನಾವು ನಿರ್ದಿಷ್ಟ ಅವಧಿಯಲ್ಲಿ ಎಡದಿಂದ ಬಲಕ್ಕೆ ಹೋದಾಗ ಪರಮಾಣುಗಳ ಗಾತ್ರವು ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ. ಆಧುನಿಕ ಆವರ್ತ ಕೋಷ್ಟಕವು ಮೆಂಡಲೀವ್ ಅವರ ಕೋಷ್ಟಕವನ್ನು ಆಧರಿಸಿದೆ. ಆದರೆ ಆಧುನಿಕ ಆವರ್ತ ಕೋಷ್ಟಕವು ಪರಮಾಣು ದ್ರವ್ಯರಾಶಿ ಬದಲಿಗೆ ಪರಮಾಣು ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಅಂಶಗಳನ್ನು ಜೋಡಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಪರಮಾಣು ಸಂಖ್ಯೆ ಎಂದರೆ ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಮತ್ತು ಈ ಸಂಖ್ಯೆ ಪ್ರತಿಯೊಂದು ಅಂಶಕ್ಕೂ ವಿಶಿಷ್ಟವಾಗಿದೆ ಅಂತ. ಇದು ಟೆಕ್ಸ್ಟ್ ಬುಕ್ ಇನ್ಫಾರ್ಮೇಷನ್. ಓಕೆನಾ? ಇದಿಷ್ಟು ನೆನ್ಪಿಟ್ಕೊಡ್ರಿ. ಇದು ವಿಡಿಯೋ ಪಾಸ್ ಮಾಡಿ ಇದ್ರ ಬಗ್ಗೆನೂ ಕೂಡ ನೆನ್ಪಿಟ್ಕೊಡ್ರಿ. ಓಕೆನಾ? ಇದು ಕೂಡ ನೋಡ್ಕೊಡ್ರಿ. ಜಾಸ್ತಿ ಹೇಳಿದ್ರೆ ಟೈಮ್ ನೋಡ್ರಿ ತುಂಬ ಹೋಗ್ತಾ ಇದೆ, ವಿಡಿಯೋ ಲೆಂದಿ ಆಗುತ್ತೆ. ಸೊ ಇದು ಕೂಡ ನಾನು ಹೇಳಿದಿಲ್ಲ, ಎಡದಿಂದ ಬಲಕ್ಕೆ ಹೋದಂತೆ ಏನು ಪರಮಾಣು ಗಾತ್ರ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಪರಮಾಣು ತ್ರಿಜ್ಯ ಏನಾಗುತ್ತೆ? ಆಯನಿಕ್ ತ್ರಿಜ್ಯ ಅಂತ ಬರುತ್ತೆ, ಆಯನೀಕರಣ ಅಂತ ಬರುತ್ತೆ, ಲೌಹೀಯತೆ ಅಂತ ಬರುತ್ತೆ, ಎಲೆಕ್ಟ್ರಾನ್ ಕಕ್ಷೆ ಅಂತ ಬರುತ್ತೆ, ವಿದ್ಯುತ್ ಧನೀಯತೆ, ಋಣೀಯತೆ, ವೆಲೆನ್ಸಿ ಎಲೆಕ್ಟ್ರಾನ್ ಅಂತ ಬರುತ್ತೆ. ಅಂದರೆ ಎಡದಿಂದ ಬಲಕ್ಕೆ ಹೋದಾಗ ಏನಾಗುತ್ತೆ, ಮೇಲಿನಿಂದ ಕೆಳಕ್ಕೆ ಹೋದ ಅಂತ ಏನಾಗುತ್ತೆ. ಈ ಚಿತ್ರ ಕೊಟ್ಟಿದ್ದೀನಿ, ಇದರಲ್ಲಿ ನೀವು ಕೂಡ ನೋಡ್ಕೋಬಹುದು. ಇನ್ನು ಆಪ್ಷನ್ ಪ್ರಶ್ನೆ 8, ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವಂಥ ಅನಿಲ ಯಾವುದು ಅಂತ ಪ್ರಶ್ನೆ ಆಗಿದೆ. ವಿಚ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಇನ್ ದ ಅರ್ತ್ ಅಟ್ಮಾಸ್ಫಿಯರ್ ಅಂತ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಆಮ್ಲಜನಕ, ಸಾರಜನಕ, ಜಲಜನಕ, ಇವುಗಳಲ್ಲಿ ಯಾವುದು ಅಲ್ಲ. ಆನ್ಸರ್ ಯಾವುದು ಹೇಳ್ರಿ ನೋಡೋಣ, ಮನಸ್ಸಲ್ಲಿ ತಿಳ್ಕೊಳ್ರಿ ನೋಡೋಣ. ನಿಮಗೆ ನೀವೇ ಆನ್ಸರ್ ಮಾಡ್ಕೊಳ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ, ಸರಿಯಾದ ಉತ್ತರ ಸಾರಜನಕ ಆಗುತ್ತೆ, ನೈಟ್ರೋಜನ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಸರಿಯಾದ ಉತ್ತರ ನೈಟ್ರೋಜನ್. ವಾತಾವರಣದ ಅನಿಲಗಳ ಪ್ರಮುಖ ಸಮಗ್ರ ವಿಶ್ಲೇಷಣೆ 360 ಡಿಗ್ರಿ ಅನಾಲಿಸಿಸ್ ಅಂತ ಕೊಟ್ಟಿದ್ದೀನಿ. ಭೂಮಿಯ ವಾತಾವರಣವು ವಿವಿಧ ಅನಿಲಗಳ ಮಿಶ್ರಣವಾಗಿದೆ. ಇವುಗಳಲ್ಲಿ ಸಾರಜನಕ ಏನಿದೆಯಲ್ಲ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತೈತಿ. ಅನಿಲಗಳ ಪ್ರಮಾಣ ಏನಿದೆಯಲ್ಲ ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್. ನಮ್ಮ ವಾತಾವರಣದಲ್ಲಿ ಕಂಡುಬರುವಂತಹ ಪ್ರಮುಖ ಅನಿಲಗಳಂತಂದರೆ ಸಾರಜನಕ ಎಷ್ಟು ಕಂಡುಬರುತ್ತೆ? ಸುಮಾರು 78% ವಾತಾವರಣದಲ್ಲಿ ಅತಿ ದೊಡ್ಡ ಭಾಗ ಆಗೈತಿ. ಇನ್ನು ಆಮ್ಲಜನಕ ಅಂತ ಬರುತ್ತೆ, ಆಕ್ಸಿಜನ್ ಸುಮಾರು 21% ಅಂತ ಇದೆ. ಉಸಿರಾಟಕ್ಕಿದು ನಮಗೆ ಅಗತ್ಯ ಇದೆ. ಇನ್ನು ಆರ್ಗಾನ್ ಅಂತ ಬರುತ್ತೆ 0.93, ಇದೊಂದು ನಿಷ್ಕ್ರಿಯ ಅನಿಲ ಅಂತ ಹೇಳಿದ್ದೆ ಆವಾಗಲೇ. ಇದೊಂದು ಜಡ ಅನಿಲ, ಇದು ಕೂಡ ಬರುತ್ತೆ. ಇನ್ನು ಇಂಗಾಲದ ಡೈಆಕ್ಸೈಡ್ ಅಂತ ಬರುತ್ತೆ, ಇದು ಸುಮಾರು 0.04, ಇದು ಸಸ್ಯಗಳ ದ್ಯುತಿಸಂಶ್ಲೇಷಣೆಗಳಿಗೆ ಅವಶ್ಯಕವಾಗಿದೆ. ಇನ್ನು ಇತರ ಅನಿಲಗಳಂತ ಬರ್ತವೆ, ಉಳಿದ ಅಲ್ಪ ಪ್ರಮಾಣದಲ್ಲಿ ನಿಯಾನು, ಹೀಲಿಯಮು, ಮೀಥೇನು, ಹೈಡ್ರೋಜನ್ ಈ ಥರ ಕಂಡು ಬರ್ತವೆ. ಇಲ್ಲಿ ನೋಡ್ರಿ, ನೋಡ್ರಿ, ಈ ಚಿತ್ರ ಕೊಟ್ಟಿದ್ದೀನಿ ನೋಡ್ರಿ. ನೈಟ್ರೋಜನ್ ಅತಿ ಹೆಚ್ಚಾಗಿದೆಯಲ್ಲ, ಆದಮೇಲೆ ಆಕ್ಸಿಜನ್ ಮತ್ತೆ ಉಳಿದವು ಎಲ್ಲ ಇಲ್ಲಿ ಇದ್ದಾವೆ. ಆರ್ಗಾನ್ ಅಂತ ಇದೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ, ನೋಡ್ಕೊಳ್ರಿ. ಇಲ್ಲಿ ನೋಡ್ರಿ, ಸಾರಜನಕದ ಮಹತ್ವ ಅಂತ ಕೊಟ್ಟಿದ್ದೀನಿ, ಇದು ಕೂಡ ಒಂದು ಸರ್ತಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಂಡ್ಬಿಡ್ರಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇನ್ನು ಹೈಡ್ರೋಜನ್ ಬಗ್ಗೆ ಇದು ನೋಡ್ರಿ, ನೆನ್ಪಿಟ್ಕೊಡ್ರಿ. ಹೈಡ್ರೋಜನ್ ಏನಿದೆಯಲ್ಲ, ಹೈಡ್ರೋಜನ್ ಇಡೀ ಬ್ರಹ್ಮಾಂಡದಲ್ಲಿ ಯೂನಿವರ್ಸ್ ಅತಿ ಹೆಚ್ಚು ಕಂಡುಬರುವಂಥ ಮೂಲ ವಸ್ತು ಆಗಿದೆ. ಆದರೆ ಭೂಮಿಯ ವಾತಾವರಣದಲ್ಲಿ ಇದರ ಪ್ರಮಾಣ ಅತ್ಯಂತ ಕಡಿಮೆಯಾಗಿರುತ್ತೆ. ಆದ್ದರಿಂದ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಗಮನಿಸಿ ನೋಡ್ರಿ, ಉತ್ತರಿಸೋದು ಮುಖ್ಯ. ಅಂದರೆ ಪ್ರಶ್ನೆಯನ್ನು ನೋಡಿ ನಾವು ಉತ್ತರ ಮಾಡೋದು ಅತಿ ಪ್ರಮುಖ ಆಗುತ್ತೆ ಎಕ್ಸಾಮ್ಸಲ್ಲಿ. ಅಂದರೆ ಬ್ರಹ್ಮಾಂಡದಲ್ಲಿ ಅಂತ ಕೇಳಿದ್ರೆ ಹೈಡ್ರೋಜನ್ ಆಗುತ್ತೆ ಬ್ರಹ್ಮಾಂಡದಲ್ಲಿ. ಇನ್ನು ಭೂಮಿಯ ವಾತಾವರಣದಲ್ಲಿ ಅಂತ ಕೇಳಿದ್ರೆ ಸಾರಜನಕ. ನೋಡ್ರಿ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಇರುತ್ತೆ.
ಕನ್ಫ್ಯೂಸ್ ಹೋಗ್ಬಾರ್ದು ಎಕ್ಸಾಮ್ಸಲ್ಲಿ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಬೇಕು. ಇನ್ನು ನೆನಪಿಡಬೇಕಾದ ಪ್ರಮುಖ ಅಂಶಗಳಂತ ಬಂದರೆ ವಾತಾವರಣದಲ್ಲಿ ಮೊದಲ ಸ್ಥಾನ ಅಂದರೆ ವಾತಾವರಣದಲ್ಲಿ ಮೊದಲ ಸ್ಥಾನ ಸಾರಜನಕ 78%, ಎರಡನೇ ಸ್ಥಾನ ಆಮ್ಲಜನಕ, ಮೂರನೇ ಸ್ಥಾನ ಆರ್ಗಾನು, ನಾಲ್ಕನೇದು ಯಾವುದು ಇಂಗಾಲದ ಡೈಆಕ್ಸೈಡ್. ಸೊ ನೆನಪಿಡ್ಲಕ್ಕೆ ಟ್ರಿಕ್ ಅಂದರೆ NOAC ಅಂತ ನೆನಪಿಡ್ಬೋದು. ನೈಟ್ರೋಜನ್ನು, ಆಕ್ಸಿಜನ್ನು, ಆರ್ಗಾನು, ಕಾರ್ಬನ್ ಡೈಆಕ್ಸೈಡ್. ಚಿತ್ರಾನ್ನ ಕೊಟ್ಟಿದ್ದೀನಿ ನೋಡ್ರಿ ಇಲ್ಲ. ನೈಟ್ರೋಜನ್ನು, ಆಕ್ಸಿಜನ್ನು, ಆರ್ಗಾನು, ಕಾರ್ಬನ್ ಡೈಆಕ್ಸೈಡು, ನಿಯಾನು, ಹೀಲಿಯಮ್ಮು, ಮೀಥೇನು, ಕ್ರಿಪ್ಟಾನ್. ಸೊ ಎಲ್ಲ ಎಷ್ಟೆಷ್ಟು ಪರ್ಸೆಂಟ್ ಇದ್ದಾವೆ ಇಲ್ಲ ನೋಡ್ಕೊಟ್ರಿ. ಇಲ್ಲಿದಾವೆ ಇಲ್ಲಿ ನೋಡ್ರಿ. ಜಡಾನಿಲಗಳ ಬಗ್ಗೆ ಅಂತೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಪ್ರಮುಖ ನಿಷ್ಕ್ರಿಯ ಅನಿಲಗಳು ಮತ್ತು ಅವುಗಳ ಉಪಯೋಗಗಳು 360 ಡಿಗ್ರಿಯಲ್ಲಿ ಅನಾಲಿಸಿಸ್. ಇಲ್ಲಿ ನೋಡ್ರಿ, ಹೀಲಿಯಮ್ ಏನು ಮಾಡುತ್ತೆ, ಇದು ವಾತಾವರಣದಲ್ಲಿ ಕಂಡುಬರುವಂಥ ಎರಡನೇ ಹಗುರವಾದ ಅನಿಲ ಆಗೈತ್ರಿ. ಅಂದರೆ ಮೊದಲ ಹಗುರವಾದ ಅನಿಲ ಯಾವುದು ನೆನಪು ಮಾಡ್ರಿ ನೋಡೋಣ. ಮೊದಲನೇ ಹಗುರವಾದ ಅನಿಲ ಕಮೆಂಟ್ನಲ್ಲಿ ಉತ್ತರ ಹಾಕಿ. ಸೊ ಮೊದಲನೇ ಹಗುರವಾದ ಅನಿಲ ಹೈಡ್ರೋಜನ್ ಅಂತ ಬರುತ್ತೆ. ಸೊ ಇನ್ನು ಉಪಯೋಗಗಳಂತಂದರೆ ಹವಾಮಾನ ಮುನ್ಸೂಚನೆ ನೀಡುವಂಥ ಬಲೂನ್ಗಳಲ್ಲಿ, ವಿಮಾನದ ಟೈರ್ಗಳಲ್ಲಿ ಬಳಸ್ತಾರೆ. ಅಲ್ಲದೆ ಸ್ಕೂಬಾ ಡೈವರ್ಗಳು ಇರ್ತಾವಲ್ಲ, ಉಸಿರಾಟದ ಸಿಲಿಂಡರ್ಗಳಲ್ಲಿ ಆಮ್ಲಜನಕದ ಜೊತೆ ಇದನ್ನು ಬಳಸ್ತಾರೆ ರೀ. ಯಾವುದು ಹೀಲಿಯಂ. ಇನ್ನು ನಿಯಾನ್ ಅಂತ ಬರುತ್ತೆ. ಇದು ವಿಶಿಷ್ಟ ಕೆಂಪು ಕಿತ್ತಳೆ ಬಣ್ಣದ ಬೆಳಕನ್ನು ಹೊರಸೂಸುತ್ತೆ. ಇದರ ಉಪಯೋಗಗಳಂತ ಬಂದರೆ ಜಾಹೀರಾತು ಫಲಕಗಳಂತ ಬರುತ್ತವೆ. ಇನ್ನು ದೀಪಗಳಲ್ಲಿ ವ್ಯಾಪಕವಾಗಿ ಬಳಸ್ತಾರೆ. ಇನ್ನು ಆರ್ಗಾನ್ ಅಂತ ಬರುತ್ತೆ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂಥ ಜಡ ಅನಿಲ 0.93%. ಓಕೆನಾ. ಇನ್ನು ಉಪಯೋಗಗಳಂತ ಬಂದರೆ ವಿದ್ಯುತ್ ಬಲ್ಬ್ನ ಫಿಲಮೆಂಟ್ನ ಸವೆಯದಂತೆ ತಡೆಯಲು ಇದನ್ನು ತುಂಬಲಾಗುತ್ತೆ. ವೆಲ್ಡಿಂಗ್ನಲ್ಲಿ ಮಾಡುವಾಗ ಲೋಹಗಳು ಆಕ್ಸಿಡೀಕರಣಗಳಂತೆ ರಕ್ಷಿಸಲು ಇದನ್ನು ಕೂಡ ಅದು ಆರ್ಗಾನ್ ಬಳಸುತ್ತಾರೆ. ಇನ್ನು ಈಗ ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ ಕೂಡ ಬಳಸ್ತಾರೆ. ಓಕೆನಾ. ಅದು ಕೂಡ ನೆನಪಿಟ್ಕೊಳ್ರಿ. ಟಂಗ್ಸ್ಟನ್ನ ಬಳಸ್ಕೋತಾರೆ. ಇನ್ನು ಕ್ರಿಪ್ಟಾನ್ನ ಸಂಕೇತ ಏನು KR ಅಂತ ಬರುತ್ತೆ. ಇದು ಅತಿ ಹೆಚ್ಚು ಪ್ರಕಾಶಮಾನದ ಬೆಳಕನ್ನು ನೀಡುತ್ತೆ. ಇನ್ನು ಉಪಯೋಗಗಳಂತ ಅಂದರೆ ವಿಮಾನ ನಿಲ್ದಾಣಗಳ ರನ್ವೇ ದ್ವೀಪಗಳಲ್ಲಿ ಮತ್ತು ಕ್ಯಾಮ್ರಾದ ಫ್ಲ್ಯಾಶ್ಗಳಲ್ಲಿ ಬಳಸಲಾಗುತ್ತೆ. ಯಾವುದು ಕ್ರಿಪ್ಟಾನ್. ಇನ್ನು ಕ್ಸೆನಾನ್ ಅಂತ ಬರುತ್ತೆ. ಇದನ್ನು ಸ್ಟ್ರೇಂಜರ್ ಗ್ಯಾಸ್ ಅಂತ ಕೂಡ ಕರೀತಾರೆ. ಇದು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಇದು ಕ್ವಶನನ್ನು. ಏನು ಕ್ಸೆನಾನ್ ಅಂತ ಬರುತ್ತೆ. ಸ್ಟ್ರೇಂಜರ್ ಗ್ಯಾಸ್. ಈ ಕೆಳಗಿನ ಯಾವುದನ್ನು ಸ್ಟ್ರೇಂಜರ್ ಗ್ಯಾಸ್ ಅಂತ ಕರೀತಾರೆ? ಕ್ಸೆನಾನ್, ಅಪರಿಚಿತ ಅನಿಲ ಅಂತ ಕರೀತಾರೆ. ಓಕೆನಾ. ಯಾವುದು ಕ್ಸೆನಾನ್. ಇನ್ನು ಇದರ ಉಪಯೋಗಗಳೇನು? ಅತಿ ವೇಗದ ಫ್ಲ್ಯಾಶ್ ಬಲ್ಬ್ಗಳಲ್ಲಿ, MRI ಸ್ಕ್ಯಾನಿಂಗ್ ಪ್ರಕ್ರಿಯೆಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಇನ್ನು ರೇಡಾನ್ ಅಂತ ಬರುತ್ತೆ. ರೇಡಾನ್ ಇದೊಂದು ವಿಕಿರಣಶೀಲ ರೇಡಿಯೋ ಆಕ್ಟಿವ್ ಅನಿಲ. ಇದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ರೇಡಿಯೋಥೆರಪಿ ಬಳಸಲಾಗುತ್ತದೆ. ಇದು ವಾತಾವರಣದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅಂದರೆ ಇನ್ನು ಭೂಕಂಪದ ಸಮಯದಲ್ಲಿ ಉಂಟಾಗುವ ಬಿಡುಗಡೆ ಆಗುವ ಅನಿಲ, ಜಡ ಅನಿಲ ಅಂತ ಕೇಳಿದ್ರೆ ರೇಡಾನ್ ಅಂತ ಬರುತ್ತೆ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ ಅಂಶಗಳು: ಗುಂಪು ಆವರ್ತ ಕೋಷ್ಟಕದ ಕೊನೆಯ 18ನೇ ಗುಂಪಿಗೆ ಸೇರಿದವೆ. ಇವುಗಳ ಸ್ಥಿತಿ ಅಂತಂದರೆ ಇವೆಲ್ಲವೂ ಸಾಮಾನ್ಯ ತಾಪದಲ್ಲಿ ಅನಿಲ ರೂಪದೊಳಗಿರ್ತವೆ. ಬಣ್ಣ ಮತ್ತು ವಾಸನೆ ಅಂತೂ ಇಲ್ಲೇ ಇಲ್ಲಕ. ಇನ್ನು ಆವರ್ತ ಕೋಷ್ಟಕದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಮೆಂಡಲೀವ್ ಅವರನ್ನ ಕರೀತಾರೆ. ಇವರ ಕಾಲದಲ್ಲಿ ಈ ಅನಿಲಗಳು ಇನ್ನೂ ಪತ್ತೆ ಆಗಿರಲಿಲ್ಲ ಅವಾಗ. ಇನ್ನು ಹಾಗಾಗಿ ಮೆಂಡಲೀವ್ ಕೋಷ್ಟಕದಲ್ಲಿ ಇವುಗಳ ಸ್ಥಾನ ಇರಲಿಲ್ಲ. ಇನ್ನು ಸರಳ ಟ್ರಿಕ್ ಅಂತಂದರೆ ಬಲ್ಬ್ಗಳಲ್ಲಿ ಆರ್ಗಾನ್ ಅಂದರೆ ಟಂಗ್ಸ್ಟನ್ ಕೂಡ ಬಳಸ್ತಾರೆ. ಇನ್ನು ಬಲೂನ್ಗಳಲ್ಲಿ ಹೀಲಿಯಂ ಅಂತ ಬರುತ್ತೆ. ಜಾಹೀರಾತು ಬೋರ್ಡ್ಗಳಲ್ಲಿ ನಿಯಾನ್ ಬಳಸ್ತಾರೆ. ಇನ್ನು 9ನೇ ಪ್ರಶ್ನೆ ಏನಿದೆ? 9ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ. ನೋಡ್ರಿ, ಆಪ್ಷನ್ ಎ 1989ಕ್ಕಿಂತ ಮುಂಚೆ 1989ಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನ ವಯಸ್ಸು 21 ವರ್ಷಗಳು. 1989ರ 61ನೇ ತಿದ್ದುಪಡಿಯ ಮೂಲಕ ಮತದಾನವನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಲಾಯಿತು. ಸೊ ಇದು ಕೂಡ ಸರಿಯಾಗತ್ತೆ. ಅಲ್ಲಿ ಏನು ಕೇಳಿದ್ರು? ಸರಿ ಯಾವುದಾಗಿಲ್ಲ ಅಂತ ಕೇಳಿದ್ದಾರೆ. ಇನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಲಾಯಿತು. ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ. ದ ವರ್ಡ್ ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ವೇರ್ ಇನ್ಕಾರ್ಪೊರೇಟೆಡ್ ಇನ್ ದ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬೈ ದ 42 ಅಮೆಂಡ್ಮೆಂಟ್ ಇನ್ 1976. ಓಕೆನಾ. ಸೆಕ್ಯುಲರು ಮತ್ತು ಸೋಷಿಯಲಿಸ್ಟು ಇಷ್ಟು ನೆನ್ಪಿಟ್ಕೊಳ್ರಿ. ಇನ್ನು ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ಲೇಖನ ಆರ್ಟಿಕಲ್
51A ಅಡಿಯಲ್ಲಿ ಸೇರಿಸಲಾಗಿದೆ. ಸೊ ಇಷ್ಟು ಕೂಡ ನೆನಪಿಟ್ಕೊಡ್ರಿ. ಇನ್ನು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇವುಗಳಲ್ಲಿ ಯಾವುದಲ್ಲ. ಅಂದರೆ 3 ಆಪ್ಷನ್ ಕೂಡ ಸರಿಯಾಗಿದ್ದಾವೆ. ಇನ್ನು ಎಕ್ಸಾಮ್ಸಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಇದರೊಳಗೆ ಯಾವ್ದು ಬೇಕಾದರೂ ಒಂದು ಆನ್ಲೈನ್ ಕ್ವಶನ್ ಬಂದರೂ ಬರ್ಬೋದು. ಅಂದರೆ ಇದೇ ರೀತಿ ಬಂದರೂ ಇದೇ ರೀತಿ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ಬೋದು. ಇಲ್ಲಿ ನೋಡ್ರಿ, ಇದರೊಳಗೆ ಯಾವುದೂ ಅಲ್ಲ. ಅಂದರೆ ಮೇಲಿನಲ್ಲಿರುವ ABC 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಅಂದರೆ ಮತದಾನ ವಯಸ್ಸು 61ನೇ ತಿದ್ದುಪಡಿ ಅಂತ ಬರುತ್ತೆ, ನೆನಪಿಟ್ಕೊಡ್ರಿ. 1989ಕ್ಕಿಂತ ಮೊದಲು ಭಾರತದಲ್ಲಿ ಮತದಾನದ ವಯಸ್ಸು 21 ವರ್ಷ ಆಗಿತ್ತು. ಸಂವಿಧಾನದ 61ನೇ ತಿದ್ದುಪಡಿ ಕಾಯ್ದೆ 1988ರ ಮೂಲಕ ಇದು ಜಾರಿಗೆ ಬಂದದ್ದು 1989ರೊಳಗೆ. ಇನ್ನು ಮತದಾನದ ವಯಸ್ಸೇನಿದೆ ಅಲ್ಲ, 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಯಾವ ತಿದ್ದುಪಡಿ ಮೂಲಕ ಅಂತ ಕೇಳಿದ್ರೆ ಈ 61ನೇ ತಿದ್ದುಪಡಿ, ನೆನಪಿಟ್ಕೊಳ್ರಿ. ಇನ್ನು ಸಂವಿಧಾನದ 326ನೇ ವಿಧಿಗೆ ತಿದ್ದುಪಡಿ ತರಲಾಯಿತು ರೀ. 326ನೇ ವಿಧಿಗೆ ತಿದ್ದುಪಡಿ ತರಲಾಯಿತು. ಅಂದ್ರೆ ಆ ಸಮಯದಲ್ಲಿ ಇದ್ದಂಥ ಪ್ರಧಾನಿ ಅಂತ ಯಾರದು ಕೇಳ್ಬೋದು? ಯಾರು ಇಲ್ಲಿದ್ದಾರೆ ನೋಡ್ರಿ, ರಾಜೀವ್ ಗಾಂಧಿ ಅಜ್ಜ. ಸೊ ಇವ್ರು ನೆನಪಿಟ್ಕೊಳ್ರಿ. ಇನ್ನು ಆಪ್ಷನ್ ಬಿ, ಪ್ರಸ್ತಾವನೆಗೆ ತಿದ್ದುಪಡಿ ಮಾಡಿ 42ನೇ ತಿದ್ದುಪಡಿ. ಭಾರತದ ಸಂವಿಧಾನವನ್ನ ಪ್ರಸ್ತಾವನೆಯನ್ನ ಪ್ರಿಯಾಂಬಲ್ ಈವರೆಗೆ ಕೇವಲ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಅದೇ 1976 42ನೇ ತಿದ್ದುಪಡಿ ಮೂಲಕ ಪ್ರಸ್ತಾವನೆಗೆ 3 ಹೊಸ ಪದಗಳನ್ನು ಸೇರಿಸಲಾಯಿತು. ಅಲ್ಲಿ 2 ಪದಗಳನ್ನು ಕೊಟ್ಟಿದ್ರು. ಯಾವ್ಯಾವ ಪದಗಳ ನೋಡ್ರಿ, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ. ಸೊ ಸೋಷಿಯಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ, ಈ 3 ಪದಗಳನ್ನು ಸೇರ್ಪಡೆ ಮಾಡಲಾಯಿತು. ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬಂದಿದ್ದಾವೆ. ಆ ಪ್ರಸ್ತಾವನೆಯನ್ನ ಇಲ್ಲಿಯವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ, ಈ ಥರ ಏನೋ ಕ್ವಶನ್ಸ್ ಬಂದಿರ್ತವೆ. ಸೊ ಪ್ರಸ್ತಾವನೆಗೆ ಇಲ್ಲಿಯವರೆಗೆ ತಿದ್ದುಪಡಿ ಆಗಿದ್ದು 1 ಬಾರಿ, ಅದು 1976 42ನೇ ತಿದ್ದುಪಡಿ. ಓಕೆನಾ? ಇಷ್ಟು ನೆನಪಿಟ್ಕೊಡ್ರಿ. ಇನ್ನು ಆಪ್ಷನ್ ಸಿ, ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. ಓಕೆನಾ? ಮೂಲಭೂತ ಕರ್ತವ್ಯಗಳು, ರಾಜನಿರ್ದೇಶಕ ತತ್ವಗಳು ಅಂತ ಕನ್ಫ್ಯೂಸ್ ಮಾಡ್ಕೊಕ್ ಹೋಗ್ಬೇಡ್ರಿ. ಮೂಲಭೂತ ಕರ್ತವ್ಯಗಳೇನಿದಾವಲ್ಲ, ಮೂಲ ಸಂವಿಧಾನದಲ್ಲಿ ಸೇರಿಸಲಿಲ್ಲ. ಇನ್ನು 1976ರ 42ನೇ ತಿದ್ದುಪಡಿ ಮೂಲಕ ಇವುಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಅಂದರೆ ಇವುಗಳನ್ನು ಸಂವಿಧಾನದ ಭಾಗ 4A 51A ಅಡಿಯಲ್ಲಿ ಇದನ್ನು ನೀಡಲಾಗೈತಿ. ಇನ್ನು ಈ ಮೂಲಭೂತ ಕರ್ತವ್ಯಗಳನ್ನು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸೇರಿಸಲಾಯಿತು ಅಂತ ಕೇಳಿದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ಬರುತ್ತೆ. ಸೊ ಇದು ಕೂಡ ನೆನ್ಪಿಟ್ಕೊಡ್ರಿ. ಓಕೆನಾ? ಇನ್ನು ಆರಂಭದಲ್ಲಿ 10 ಮೂಲಭೂತ ಕರ್ತವ್ಯಗಳಿದ್ದವು. ಪ್ರಸ್ತುತ ಎಷ್ಟಿದಾವೆ ಅಂದರೆ 11 ಮೂಲಭೂತ ಕರ್ತವ್ಯಗಳು ಇದಾವೆ. ಆ 11ನೇ ಮೂಲಭೂತ ಕರ್ತವ್ಯ ಯಾವುದು ಅಂತ ಕಮೆಂಟ್ ಹಾಕ್ರಿ. ಓಕೆನಾ? ಇನ್ನು ಹೆಚ್ಚಿನ ಮಾಹಿತಿ 360 ಡಿಗ್ರಿ ಪಾಯಿಂಟ್ಸ್. 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕೂಡ ಕರೀತಾರೆ. ಯಾಕಂದರೆ ಇದು ಸಂವಿಧಾನದಲ್ಲಿ ಅತಿ ಹೆಚ್ಚು ಬದಲಾವಣೆಗಳು ತಂದಿದೆ. ಮತದಾನದ ವಯಸ್ಸನ್ನು ಇಳಿಸಿದಾಗ ಭಾರತದ ಚುನಾವಣಾ ಆಯೋಗ ಏನು ಮಾಡುತ್ತೆ? ಮೊದಲ ಬಾರಿಗೆ ಬಹು ಸದಸ್ಯರ ಸಂಸ್ಥೆಯಾಗಿ ಮಲ್ಟಿ ಮೆಂಬರ್ ಬಾಡಿ ಆಗಿ ಬದಲಾವಣೆ ಆಗುತ್ತೆ. ಇದು ಕೂಡ ಇದ್ರ ಮೇಲೆ ಒಂದು SSC CGL ಮೇಲೆ ಒಂದು ಕ್ವಶನ್ ಆಗಿದೆ. ಸೊ ಅದು ಕೂಡ ಪ್ರಶ್ನೆ ಹಾಕಿದ್ದೀನಿ ಕೆಳಗೆ. ಇದು ನೆನ್ಪಿಟ್ಕೊಡ್ರಿ, ಸರಳ ನೆನಪು. ಇದು ಕೂಡ ಇಷ್ಟು ನೆನ್ಪಿಟ್ಕೊಡ್ರಿ. ಇಲ್ಲಿ ಐತೆ ನೋಡ್ರಿ, ಅದು ಭಾರತದ ಚುನಾವಣಾ ಆಯೋಗವು ಮೊದಲ ಬಾರಿಗೆ ಬಹು ಸದಸ್ಯ ಸಂಸ್ಥೆಯಾಗಿದ್ದು ಯಾವಾಗ? ಇಲ್ಲಿ ನೋಡ್ರಿ, SSC CGL 2022 ಟೈರ್ 1 ಎಕ್ಸಾಮ್ನಲ್ಲಿ 2022ರಲ್ಲಿ ಪ್ರಶ್ನೆ ಆಗಿತ್ತು. 1995, 1985, 1989, 1994. ಇದಕ್ಕೆ ಸರಿಯಾದ ಉತ್ತರ ಅಂದರೆ 1994 ನೋಡ್ರಿ. ಓಕೆನಾ? ಇನ್ನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ಇದು ಕೂಡ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ, ಎಲ್ಲ ಕೊಟ್ಟಿದ್ದೀನಿ. ಸುಮ್ಮನೆ ಜಾಸ್ತಿ ಹೇಳ್ತಾ ಹೋದರೆ ವಿಡಿಯೋ ಲೆಂದಿ ಆಗುತ್ತೆ. ಇದು ನೆನ್ಪಿಟ್ಕೊಡ್ರಿ. ಇದು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರಂತಂದರೆ ಜ್ಞಾನೇಶ್ ಕುಮಾರು. ಕಾನ್ಸ್ಟಿಟ್ಯೂಷನಲ್ ಬಾಡಿ ಓವರ್ವ್ಯೂ ಅಂತ ನೋಡಿ ಬರುತ್ತೆ. ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾದ ವರ್ಷ ಅಂತಂದರೆ ಜನವರಿ 25, 1950. ಸುಮಾರು 76 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ರು. ಓಕೆನಾ? ನ್ಯಾಷನಲ್ ವೋಟರ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ. ಯಾವಾಗ? ಓಕೆನಾ? ಜನವರಿ 25 ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡುತ್ತಾರೆ. ಭಾರತದ ಮೊದಲ ಮತದಾರ ಅಂತ ಬಂದರೆ ಶ್ಯಾಮ್ ಶರಣ್ ನೇಗಿ ಅವರು ಬರ್ತಾರೆ. ಸೊ ಇದು ಕೂಡ ನೆನ್ಪಿಟ್ಕೊಡ್ರಿ. ಇದನ್ನ ಹೆಡ್ ಕ್ವಾರ್ಟರ್ಸ್ ನಿರ್ವಾಚನ ಸದನ ಅಶೋಕ ರೋಡ್, ನವದೆಹಲಿ ಅಂತ ಬರುತ್ತೆ. ಇದರ ಹೆಡ್ ಕ್ವಾರ್ಟರ್. ಓಕೆನಾ? ಇದಕ್ಕೆ ನೆನ್ಪಿಟ್ಕೊಡ್ರಿ. ಇವರ ಪ್ರಸ್ತುತ ಅಧ್ಯಕ್ಷರಾದ ಜ್ಞಾನೇಶ್ ಕುಮಾರ್ ಇದ್ದಾರೆ. ಇವರು ಇನ್ನು ಇತರೆ ಆಯುಕ್ತರು ಅಂದರೆ ಇಲ್ಲಿ ನೋಡ್ರಿ, ಸುಖ್ಬೀರ್ ಸಿಂಗ್ ಸಿಂಧು ಮತ್ತು ವಿವೇಕ್ ಜೋಶಿ. ಇಷ್ಟು ನೆನ್ಪಿಟ್ಕೊಡ್ರಿ.
ಇನ್ನು ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸೋದು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಇಲ್ಲಿ ನೋಡ್ರಿ, ದ ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಂಟು ಕಾಂಪೋಸ್ಟ್ ಈಸ್ ಆನ್ ಎಕ್ಸಾಂಪಲ್ ಆಫ್. ಓಕೆ, ಇಲ್ಲಿ ನೋಡ್ರಿ, ಕನ್ನಡದಲ್ಲಿ ನೀವು ನೋಡಿದ್ರೆ ಏನು ಕೂಡ ಇದು ಏನಪ್ಪ ಅಂತ ಜೀವನ ಮೇಲೆ ಜಿಗುಪ್ಸೆನೆ ಬರೋದು. ಯಾಕಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಂದೆ ಅಂತ ತಿಳ್ಕೊತೀರಾ. ಸೊ ಇದು ಕನ್ನಡದಲ್ಲಿ ನೆನಪಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ನು, ಎಂಡೋಥರ್ಮಿಕ್ ರಿಯಾಕ್ಷನ್ನು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು. ಸೊ ಇವೆರಡು ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೊಳ್ರಿ, ನಿಮ್ಗೆ ಏನು ಗಂಟೆ ಹೋಗುತ್ತೆ. ಸೊ ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೊಳ್ರಿ. ಎಕ್ಸಾಮ್ಸಲ್ಲಿ ಇದೇನಪ್ಪ ಹೊಸದಾಗಿ ಅಂತ ನೀವು ಕನ್ಫ್ಯೂಸ್ ಆಗಿ ಅವಸರದಲ್ಲಿ ಕನ್ನಡ ನೋಡಕ್ಕೆ ಹೋಗ್ತೀರಾ, ಗೊತ್ತಾಗ್ಲಿ ತಪ್ಪು ಹಾಕಿ ಬಂದ್ಬಿಡ್ತೀರಾ. ಸೊ ಇಂಗ್ಲೀಷಲ್ಲಿ ನೋಡ್ಕೊಳಕ್ಕೆ ನೆನ್ಪಿಟ್ಕೊಳ್ರಿ, ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡ್ರಿ. ಓಕೆನಾ? ನೋಡ್ರಿ, ಇದನ್ನ ಏನು ಆನ್ಸರ್ ಏನು, ಇದ್ರದ್ದು ಬಹಿರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಏನು ಕ್ವಶನ್ ನೋಡ್ರಿ, ತರಕಾರಿ ಪದಾರ್ಥಗಳನ್ನ ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಎದಕ್ಕೆ ಉದಾಹರಣೆ ಆಗಿದ್ರಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಸಂಬಂಧಪಟ್ಟಿದೆ. ಓಕೆನಾ? ಬಹಿರುಷ್ಣಕ ಕ್ರಿಯೆಗೆ ಸಂಬಂಧಪಟ್ಟಿದೆ. ಸೊ ಅಲ್ಲಿ ಉಷ್ಣ ನೋಡ್ರಿ ಏನು ಕೊಟ್ಟಿದ್ದಾನೆ, ಉಷ್ಣ ಕ್ಷೇಪಕ ಪ್ರತಿಕ್ರಿಯೆ ಅಂತ ಕೊಟ್ಟಿದ್ದಾನೆ. ಸೊ ಆನ್ಸರ್ ಏನು, ಬಹಿರುಷ್ಣಕ ಕ್ರಿಯೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಲು, ಪರೀಕ್ಷೆಯಲ್ಲಿ ನೆನಪಿಡಲು ಈ ಪ್ರಮುಖ ವಿಶ್ಲೇಷಣೆ ನೋಡ್ಕೊಳ್ರಿ. ಯಾಕೆ ಸಿಂಪಲ್ ಲಾಜಿಕ್, ಯಾಕೆ ಉತ್ತರ ಯಾಕು ಅಂದರೆ, ನೀವು ನೋಡು ಆಡು ಭಾಷೆದಾಗ ನಾನು ಕೊಟ್ಟಿದ್ದೇನೆ ಎಕ್ಸ್ಪ್ಲನೇಷನ್ನು. ನೀವು ಎಂದಾದರೂ ಹಸಿ ಕಸ ಅಥವಾ ತರಕಾರಿ ತ್ಯಾಜ್ಯವನ್ನು ಹಾಕಿರುವ ಗುಂಡಿಯನ್ನು ಗಮನಿಸಿದ್ದೀರಾ? ಅಂದರೆ ಆ ಗುಂಡಿಯ ಒಳಭಾಗ ಅಥವಾ ಕಸದ ಗುಂಪಿನ ಒಳಗೆ ನೀವು ಕೈ ಹಾಕಿರಿ ಅಂದ್ರೆ, ನೀವು ಒಂದು ಇಮ್ಯಾಜಿನ್ ಮಾಡ್ಕೊರಿ, ಕೈ ಒಳಗೆ ಹಾಕಿರ್ತೈತೆ ತಿಳ್ಕೊರಿ. ಅವಾಗ ನಿಮಗೆ ಬೆಚ್ಚಗೆ ಬಿಸಿ ಬಿಸಿಯಾಗಿ ಹತ್ತೈತೆ. ಯಾಕಂದ್ರೆ ಆ ಕಸವನ್ನು ಕೊಳೆಸುವ ಬ್ಯಾಕ್ಟೀರಿಯಾಗಳು ಮಾಡ್ತವೆ ಅಲ್ಲಿ ಕೆಲಸ ಮಾಡುವಾಗ, ಅಂದರೆ ಅವು ಕಾರ್ಯ ಮಾಡ್ತಿರುವಾಗ ಅಲ್ಲಿ ಏನು ಹೀಟನ್ನು ರಿಲೀಸ್ ಮಾಡ್ತವೆ, ಉಷ್ಣವನ್ನು ಬಿಡುಗಡೆ ಮಾಡುತ್ತವೆ. ಇನ್ನು ವಿಜ್ಞಾನದಲ್ಲಿ ಈ ಯಾವ ಕ್ರಿಯೆಯಲ್ಲಿ ಉಷ್ಣ ಹೊರಬರುತ್ತದೆಯೋ ಅದನ್ನು ಏನಂತ ಕರೀತಾರೆ? ಬಹಿರುಷ್ಣಕ ಕ್ರಿಯೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಉಷ್ಣ ಬಿಡುಗಡೆ ಆಗಬೇಕು. ಓಕೆನಾ? ಯಾವುದು? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ ಕ್ವಶನ್, ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವಾಗ ಚೆಲ್ಲಿರ್ತೀರಿ, ಬ್ಯಾಕ್ಟೀರಿಯಾಗಳು ಎಲ್ಲ ಉಷ್ಣವನ್ನು ಹೊರಗೆ ಹಾಕ್ತಿರ್ತಾವೆ. ಸೊ ಏನು? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಇಷ್ಟು ನೆನ್ಪಿಟ್ಕೊಡ್ರಿ, ಭಾಳ ಏನು ಟಪ್ ಇಲ್ಲ. ಸುಮ್ಮನೆ ನೀವು ಆಡು ಭಾಷೆದಾಗ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ನೆನಪುಳಿಯುತ್ತೆ. ಟಪ್ಪು ಅಂತಂದರೆ ತೀರಾ ಟಫ್ ಆಗುತ್ತೆ ಜೀವನದಲ್ಲಿ. ಓಕೆನಾ? ಇನ್ನು ಇತರ ಆಯ್ಕೆಗಳ ವಿಶ್ಲೇಷಣೆ ಅಂತ ಬರ್ತೀವಿ, ವಿವರಣೆ. ಅದರ ಆಪ್ಷನ್ ಅನಾಲಿಸಿಸ್. ಓಕೆನಾ? ಅಂತರುಷ್ಣಕ ಕ್ರಿಯೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಉಷ್ಣವನ್ನು ತನ್ನೊಳಗೆ ಪಡೆದುಕೊಳ್ಳೋದು ಅಂತ ನೆನ್ಪಿಟ್ಕೊಳ್ರಿ. ಓಕೆನಾ? ಉದಾಹರಣೆಗೆ ನೋಡ್ರಿ, ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ ಏನಿರ್ತೈತಲ್ಲ ಅದನ್ನು ಪಡೆದು ಆಹಾರ ತಯಾರಿಸುವ ಒಂದು ದ್ಯುತಿ ಸಂಶ್ಲೇಷಣೆಯೇ ಫೋಟೋಸಿಂಥಸಿಸ್ ಒಂದು ಅಂತರುಷ್ಣಕ ಕ್ರಿಯೆ ಆಗೈತಿ. ಅಂದರೆ ಹೀಟನ್ನು ಅಬ್ಸರ್ವ್ ಮಾಡುತ್ತೆ. ಹೀಟನ್ನು ಅಬ್ಸರ್ವ್ ಮಾಡಿದ್ರೆ ಅಂದರೆ ತನ್ನೊಳಗೆ ಪಡ್ಕೊಳತ್ತೆ. ಸೊ ಹಾಗಾದರೆ ಅದನ್ನು ಏನಂತ ಕರೀತಾರೆ? ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಸ್ಥಾನ ಪಲ್ಲಟ ಅಂತ ನೋಡ್ರಿ, ಇದು ಹೇಳಿದಲ್ಲ, ಇದಕ್ಕೆ ಹೊರಗಿನಿಂದ ಶಕ್ತಿ ಬೇಕೇ ಬೇಕು. ಹೀಟನ್ನು ಅಬ್ಸರ್ವ್ ಮಾಡಿದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್. ಸ್ಥಾನ ಪಲ್ಲಟ ಕ್ರಿಯೆ ಅಂತ ಬರುತ್ತೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅಂತಂದರೆ ಒಂದು ಬಲಶಾಲಿಯ ವಸ್ತುವು ಮತ್ತೊಂದು ವಸ್ತುವನ್ನು ಅದರ ಜಾಗದಿಂದ ಓಡಿಸುವುದು. ಓಕೆನಾ? ಉದಾಹರಣೆಗೆ ಏನು ನೋಡ್ರಿ, ಒಂದು ಕಬ್ಬಿಣದ ಮಳಿ ಐತಿ ಕೈಯಾಗ ನಿಮ್ಮ ತಕ, ಒಂದು ತಾಮ್ರದ ಸಲ್ಫೇಟ್ ಒಂದು ದ್ರಾವಣದೊಳಗೆ ನಾವು ಹಾಕಿದಾಗ ಕಬ್ಬಿಣ ಏನು ಮಾಡುತ್ತೆ, ಆ ತಾಮ್ರದ ಸ್ಥಾನವನ್ನು ಕಸಿದುಕೊಳ್ಳುತ್ತೆ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ ಪಾಯಿಂಟ್ಸ್, ಎಕ್ಸಾಮ್ ಸ್ಪೆಷಲ್. ಉಸಿರಾಟ ಏನಂದರೆ ರೆಸ್ಪಿರೇಷನ್. ನಾವು ಉಸಿರಾಡುವಾಗ ಗ್ಲೂಕೋಸ್ ಒಂದು ಒಡೆದು ಶಕ್ತಿ ಏನಾಗುತ್ತೆ, ಉಷ್ಣ ಬಿಡುಗಡೆ ಆಗುತ್ತೆ. ಆದ್ದರಿಂದ ನಮ್ಮ ಉಸಿರಾಟವು ಕೂಡ ಒಂದು ಬಹಿರುಷ್ಣಕ ಕ್ರಿಯೆ ಆಗೈತಿ, ಎಕ್ಸೋಥರ್ಮಿಕ್. ನಮ್ಮ ಉಸಿರಾಟ ಕ್ರಿಯೆನೂ ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗೈತಿ. ಇನ್ನು ದಹನ ಬರುತ್ತೆ, ಕಂಬುಷನ್. ಯಾವುದನ್ನು ಸುಟ್ಟಿವಿ ಅಂತ ತಿಳ್ಕೊಳ್ರಿ, ಉಷ್ಣ ಹೊರಬರುತ್ತೆ, ಅದು ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೆನ್ಪಿಡುವ ಟ್ರಿಕ್ ಅಂತ ನೋಡ್ರಿ, ಎಕ್ಸೋ ಅಂತ ಬಂದರೆ ಎಕ್ಸಿಟ್ ಆಗುತ್ತೆ, ಉಷ್ಣ ಹೊರಗೆ ಹೋಗುತ್ತೆ. ಸೊ ಎಕ್ಸಿಟ್ ಅಂತ ನೆನ್ಪಿಟ್ಕೊಳ್ರಿ, ಉಷ್ಣ ಹೊರಗೆ ಹೋಗೋದು ಎಕ್ಸಿಟ್. ಓಕೆ, ಇದಿಷ್ಟು ನೆನ್ಪಿಟ್ಕೊಳ್ರಿ. ಇನ್ನು ಎಂಡೋ ಅಂತ ಬರುತ್ತೆ. ಎಂಡೋ ಅಂತಂದರೆ ಎಂಟರ್ ಆಗತ್ತೆ, ಒಳಗೆ ಪ್ರವೇಶ ಮಾಡುತ್ತೆ. ಉಷ್ಣ ಒಳಗೆ ಬರ್ಬೋದು, ಎಂಡೋಥರ್ಮಿಕ್ ಎಂಟರ್ ಅಂತ ನೆನ್ಪಿಟ್ಕೊಡ್ರಿ. ಸೊ ಈ ಟ್ರಿಕ್ ನಿಮ್ಗೆ ನೆನ್ಪಿಡಿಯತ್ತೆ ಅಂತ ತಿಳ್ಕೊತೀನಿ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇಲ್ಲಿ ಚಿತ್ರ ಕೊಟ್ಟಿದ್ದೀನಿ ನೋಡ್ರಿ, ಇದು ಮಂಜುಗಡ್ಡೆ ಇದೆಯಲ್ಲ, ಹೀಟನ್ನು ಅಬ್ಸರ್ವ್ ಮಾಡುತ್ತೆ. ಹೀಟ್ ಅಬ್ಸರ್ವ್ ಮಾಡ್ತಾ ಇದೆಯಲ್ಲ ಇಲ್ಲಿ ನೋಡ್ರಿ. ಸೊ ಹೀಟನ್ನು ಅಬ್ಸರ್ವ್ ಮಾಡ್ತಾ ಇದೆ. ಸೊ ಹೀಟ್ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಉಷ್ಣವನ್ನು ಹೀರಿಕೊಳ್ಳುತ್ತೆ. ಸೊ ಎಂಡೋಥರ್ಮಿಕ್. ಇನ್ನು ಹೀಟನ್ನು ರಿಲೀಸ್ ಮಾಡ್ತಾ ಇದೆ ನೋಡ್ರಿ, ಬೆಂಕಿ ಹೀಟನ್ನು ರಿಲೀಸ್ ಮಾಡ್ತಾ ಇದೆ. ಚಿದ್ರ ರಿಲೀಸ್ ಆಗ್ತಾ ಇದೆಯಲ್ಲ ನೋಡ್ರಿ, ಬೆಂಕಿ ಹತ್ರ ಹೋಗಿ ನಿಂತ್ರ ಸುಟ್ಟು ಭಸ್ಮಾಗ್ತೀರಿ. ಸೊ ಇದನ್ನೇನಾಗುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು.
ಸೊ 10 ಪ್ರಶ್ನೆಗಳು 10ಕ್ಕಿಂತ ಜಾಸ್ತಿ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೆ. ಸೊ ಮುಂದಿನ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋ ನೋಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ. ನಿಮ್ಮ ಬೆಂಬಲ, ಎಲ್ಲರ ಬೆಂಬಲ, ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬೆಂಬಲ ಯಾವಾಗಲೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾವಾಗಲೂ ಇರಬೇಕು. ತುಂಬ ಹೊತ್ತು ಮಾತಾಡಿದೆ ಅನಿಸುತ್ತೆ. ಎಷ್ಟು 55 ನಿಮಿಷ. ಜಾಸ್ತಿ ಇಷ್ಟು ಹೊತ್ತು ಯಾವುದೂ ವಿಡಿಯೋ ಮಾಡಿಲ್ಲ ನಾನು. ಓಕೆನಾ? ಅದೇ ರೀತಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ KSP ವರ್ಲ್ಡ್ ಅಂತ ಟೆಲಿಗ್ರಾಮ್ ಇದೆ. ಅಲ್ಲಿ ಕೂಡ ನಾನು ಡೈಲಿ 8 PM ಕ್ವಿಜ್ ಅಂತ ಇರುತ್ತೆ, ಕ್ವಶನ್ಸ್ ಹಾಕ್ತಾ ಇರ್ತೀನಿ. ಅದು ಕೂಡ ಯೂಸ್ ಮಾಡ್ಕೊಳ್ರಿ. ಓಕೆನಾ? ಥ್ಯಾಂಕ್ ಯು ಆಲ್. ನಿಮ್ಮ ಏನೇ ಡೌಟ್ ಸಂದೇಶಗಳಿದ್ರು ನಿಮ್ಮ ಕಮೆಂಟಲ್ಲಿ, ಕೆಳಗೆ ಕಮೆಂಟಲ್ಲಿ ನೀವು ಉತ್ತರ ಹಾಕ್ಬೋದು. ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಓಕೆನಾ? ಏನಾದರೂ ನಾನು ವಿಡಿಯೋ ಮಾಡುವಾಗ ಯಾವುದಾದ್ರೂ ಮಿಸ್ಟೇಕ್ಸ್ ಆಗಿದ್ದರೆ ಕ್ಷಮೆ ಇರಲಿ, ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡ್ರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ಕೊಂಡು ಮುಂದಿನ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ನನ್ನ ಎಫೆಕ್ಟಿವ್ ವಿಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಆಲ್.